ನಮಸ್ಕಾರ ಮೇಡಮ್, ತಾವೇನು ಈ ಗಾರ್ಡನ್ ಅಲ್ಲಿ? ಓಹೋ, ನಮಸ್ಕಾರ. PSI ಸಾಹೇಬ್ರಿಗೆ ನಿಮ್ಮನ್ನೇ ಕಾಣ್ಬೇಕಂತ ಬಂದೆ. ಅದೇನು ಮೇಡಮ್, ನಮ್ಮನ್ನು ಕಾಣಲಿಕ್ಕೆ ಬಂದಿದೆ ನ್ಯಾಯ? ನೋಡಿ, ನಿಮ್ಮನ್ನೇ ಕಾಣ್ಬೇಕಂತ ನಾನು ಇಲ್ಲಿಗೆ ಬಂದಿದ್ದೇನೆ. ಇದೇನು ಮೇಡಮ್, ಶ್ರೀಮಂತ ಶಿವರುದ್ರನ ತಂಗಿಯಾದ ನಮ್ಮನ್ನು ಕಾಣಲಿಕ್ಕೆ ಬಂದಿದೆ, ಯಾವ ನ್ಯಾಯ? ನೋಡಿ, ಮನೆಗೆ ಕರೆಸಿ ಮಾತನಾಡುವ ವಿಷಯ ಅಲ್ಲ, ನಮ್ಮಣ್ಣ ನನಗೆ ಎದುರಿಗೆ ಮಾತನಾಡುವ ವಿಷಯ ಅಲ್ಲ, ಇದು ನನ್ನ ವೈಯಕ್ತಿಕ ವಿಷಯ. ಅದೇನು ಹೇಳಿ ಮೇಡಮ್ ನಿಮ್ಮ ಸಮಸ್ಯೆ? ನೋಡಿ ಪ್ರಶಾಂತ್, ಮೊನ್ನೆ ದಾರಿಯಲ್ಲಿ ಬರುವಾಗ ಒಬ್ಬ ಬಡ ಬಿಕಾರಿ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾನೆ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು. ಅವನು ಯಾರು, ಅವನು ಎಲ್ಲಿದ್ದಾನೆ ಹೇಳಿ ಮೇಡಮ್? ಅವನು ಎಲ್ಲಿದ್ದಾನೋ ಅಂತ ನನಗೆ ಗೊತ್ತಿಲ್ಲ, ಅವನ ಹೆಸರು ಮಾತ್ರ ನನಗೆ ಗೊತ್ತು. ಅವನ ಹೆಸರು ಹೇಳಿ ಮೇಡಮ್. ಅವನ ಹೆಸರು ಎಲ್ಲೇ ಇದ್ದಾರೋ ಸರಿ, ಒದ್ದು ಬುದ್ಧಿ ಕಲಿಸ್ತೇನೆ ಮಗ್ಗ. ಇನ್ನೊಂದು ಸಾರಿ ನಿಮ್ಮ ತಂಡಂಗೆ ಬರದಂಗೆ ನಾನು ನೋಡಿಕೊಳ್ತೇನೆ. ಅವನ ಹೆಸರು ರಣವೀರ ಅಂತ. ಆಯ್ತು ಮೇಡಮ್, ಅವನು ಇನ್ನೊಂದು ಸಾರಿ ನಿಮ್ಮ ತಂಡೆಗೆ ಬರದಂಗೆ ನಾನು ನೋಡಿಕೊಳ್ತೇನೆ. ಅಂದ ಹಾಗೆ ಪ್ರಶಾಂತ್, ನಾಳೆ ನನ್ನ ಬರ್ತಡೆ, ನಿಮ್ಮ ಪೊಲೀಸ್ ಸಿಬ್ಬಂದಿಯೊಂದಿಗೆ ಎಲ್ಲರೂ ಬಂದ್ಬಿಡಿ ನೀವು. ಸರಿ ಮೇಡಮ್, ನಾ ಇನ್ನು ಬರುತ್ತೇನೆ. ರಣವಿಕ್ರಮ್, ಈ ನನ್ನ ಶ್ರೀಮಂತಿಕೆ ದರ್ಪದಿಂದ ನಿನ್ನ ಮೇಲೆ ನನ್ನ ದರ್ಪ ತೋರಿಸದೆ ಹೋದ್ರೆ ಈ ನನ್ನ ಶ್ರೀಮಂತಿಕೆಗೆ ಅವಮಾನ. ಯಾವ ಜನ್ಮದ ಪುಣ್ಯವೇನೋ ಪುಟ್ಟರಾಜಗಳು ಬರತಾನ. ಯಾವ ಜನ್ಮದ ಪುಣ್ಯವೇನೋ ಪುಟ್ಟರಾಜಗಳು ದೊರೆತಾನ. ಕತ್ತಲಲ್ಲಿ ಬಂದು ಏನು ಅಂದ್ರೆ ಸ್ವಾಮಿ, ಏನು ಅಂದ್ರೆ? ಯಾಕೆ ಪಾರ್ವತಿ, ಏನಾಯ್ತು? ಘಾತವಾಯ್ತು ಸ್ವಾಮಿ, ಘಾತವಾಯ್ತು ರೀ. ಯಾಕವ್ವ ಮೂಕಳಾಗಿ ನಿಂತು ಬಿಟ್ಟೆ? ಮತ್ತೆ ವೇದ್ರ ಕೆಟ್ಟ ಸುಳ್ಳಿನ ಮಗ ಶಿವರ್ಧನಿನ ಮೇಲೆ ದರ್ಪ ತೋರಿಸಲು ಮುಂದಾಗಿದ್ದಾನೆ. ಹಾಗಿದ್ರೆ ಹೇಳವ, ಹರಕ್ಷಂದ್ರ ಅಂತ ಹಾರಿ ರಣದ್ರಂತ ಹಾರಿ ಹೋಗಿ ಹಾ ಶಿವರುದ್ರನ ಹಸಿ ಮಾಂಸದ ನೆತ್ರವನ್ನು ಕುಡಿದು ಬರ್ತೇನೆ. ಇಲ್ಲಪ್ಪ ರಾಯಣ್ಣ, ಯಾರೋ ಪಾಪಿಗಳು ನಮ್ಮ ಬಿಳಿ ಜೋಳದ ಗೂಡಿಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿದಾರಪ್ಪ, ಸುಟ್ಟು. ಪಾರ್ವತಿ, ನನ್ನ ಎದೆವರೆದು ಚೂರು ಚೂರಾಗುವಂತ ಕೆಟ್ಟ ಸುದ್ದಿಯನ್ನು ಅಕ್ಕ ಪಕ್ಕವರ ನೋಡಿ ಕೇಕಿ ನಗುವಂತೈತೆ ಈ ಪರಮಶಿವನ ಏಸಿ ಬಾಳು. ಹವ್ವ ಸ್ವಲ್ಪ ಹೋದ್ರೂ ಉಳಿದ ಅಷ್ಟು ಸುಟ್ಟು ಹೋಗಿದೆ ನಾವು ನಮ್ಮ ಬಿಳಿಜಾಳದ ಗೂಡನ್ನು. ಇಲ್ಲಪ್ಪ ರಾಯಣ್ಣ, ಒಂದು ಹಿಡಿ ಸೂಡು ಸಹ ಉಳಿದಿಲ್ಲಪ್ಪ. ಎಲ್ಲ ಸುಟ್ಟು ಕರಕಲಾಗಿದೆ ಮಗನೇ, ಎಲ್ಲ ಸುಟ್ಟು ಕರಕಲಾಗಿದೆ. ಎಲೆ ವಿಧಿಯೇ, ಎಂತ ಪರಿಯಾಗಿ ಜಗೆ ಎಡೆ ಬಿಡದ ಕಾಡುತ್ತಿದೆ ಈ ಬಡಪಾಯಿಗಳನ್ನು. ಈ ಸಲ ಬರುವ ಬಿಳಿ ಜೋಳದ ಬೆಳೆಯಲ್ಲಿ ಸಾಲ ತೀರ್ಸಬೇಕೆಂದು ಬರದ ಮಿಕ್ಕಿಯನ್ನು ಇಟ್ಟುಕೊಂಡಿದ್ದೆ. ಆದ್ರೆ ಏನೊಬ್ಬ ದುಷ್ಟನ ನಮಗ ಬಂದು ನಮ್ಮ ಬಿಳಿ ಜೋಳಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಸಮಾಧಾನ ತಂದುಕೋಪ್ಪ, ಸಮಾಧಾನ ತಂದುಕೋ. ನಮ್ಮ ಬಿಳಿಜೋಳದ ಗುಡು ಸೂಟ್ರವೇನಾಯ್ತು, ಬೇರೆ ಎಲ್ಲಾದ್ರೂ ಹಣ ವ್ಯವಸ್ಥೆಯನ್ನು ಮಾಡಿ ಆ ಸಾಲವನ್ನು ತೀರ್ಸೋಣಪ್ಪ, ಸಾಲವನ್ನು ತೀರ್ಸೋಣ. ಹೇಗೆ ಸಮಾಧಾನ ತಂದುಕೊಳ್ಳಲಿ ರಾಯಣ್ಣ, ಹೇಗೆ ಸಮಾಧಾನ ತಂದುಕೊಳ್ಳಲಿ? ಈಗಾಗಲೇ ಧಾರವಾಡ ಶೆಟ್ರ ಅಂಗಡಿಯಲ್ಲಿ ಸಿಕ್ಕಾಪಟ್ಟಿ ಸಾಲವಾಗಿದೆ.
ಮಾತಾಡ್ತೀನಿ ಅಪ್ಪ ಏನದು ಅಳಬೇಡಪ್ಪ ಅಳಬೇಡ. ಈ ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದರೆ ಈ ನಿನ್ನ ಮಗ ರಾಯಣ್ಣ ಕರಳ ಕಿತ್ತು ಹೊರ ಬರ್ತಾ ಇದೆ ಅಪ್ಪ, ಹೊರ ಬರ್ತಾ ಇದೆ. ನೀನು ಯಾವಾಗಲೂ ನಗುತ್ತಾ ಇರ್ಬೇಕನ್ನೋದಪ್ಪ ಈ ನಿನ್ನ ಮಗ ರಾಯಣ್ಣ ಆಸೆ. ಬನ್ನಿ ಸರ್, ತಾವು ಯಾರಂತ ನನಗೆ ಗೊತ್ತಾಗಲಿಲ್ಲ. ನಾನು ಧಾರವಾಡ ಶೆಟ್ರ್ ಅಂಗಡಿಗೆ ಹೊಸದಾಗಿ ಬಂದಿರೋ ಮ್ಯಾನೇಜರ್ ಮಾದೇವ ಅಂತ. ಓಹೋ, ಬನ್ನಿ ಸರ್, ಕುಳಿತುಕೊಳ್ಳಿ. ನೋಡು ಪರಮಶಿವ, ಕುಳಿತು ನಿನ್ನ ಮನೆಯಲ್ಲಿ ಕುಂದು ಹರಟೆ ಹೊಡೆಯಲಿಕ್ಕೆ ಬಂದಿಲ್ಲ. ನೀನು ನಮ್ಮಿಂದ ತೆಗೆದುಕೊಂಡು ಸಾಲ ಉಸುಲಿ ಮಾಡಲಿಕ್ಕೆ ಬಂದಿದ್ದೇನೆ. ಸಾವಿರೇ, ಈ ಸಲ ಬರುವ ಬಿಳಿ ಜೋಳದ ಬೆಳೆಯಲ್ಲಿ ಸಾಲ ತೀರ್ಸಬೇಕೆಂದು ಅಪರ ನಂಬಿಕೆಯನ್ನಿಟ್ಟುಕೊಂಡಿದ್ದೆ. ಆದ್ರೆ ಯಾರೋ ದುಷ್ಟನ ನಮ್ಮ ಮಕ್ಕಳು ನಮ್ಮ ಬಿಳಿಚಾಳಗುಡಿಗೆ ಬೆಂಕಿ ಹಚ್ಚಿ ಬಿಟ್ಟಿದ್ದಾರೆ. ಸಾವಿರೇ, ನಮ್ಮ ಬಿಳಿಚಾಳಗುಡಿಗೆ ಬೆಂಕಿ ಹಚ್ಚಿ ಬಿಟ್ಟಿದ್ದಾರೆ. ನೋಡು ಪರಮಶಿವ, ನಾವು ನಿನ್ನ ಕಣಿಕರದ ಮಾತು ಕೇಳಲಿಕ್ಕೆ ಬಂದಿಲ್ಲ. ನೀನು ನಮ್ಮಿಂದ ತೆಗೆದುಕೊಂಡು 20,000ಕ್ಕೆ ಬಡ್ಡಿ ಗಂಟು ಸೇರಿ 70,000 ಆಗಿದೆ. ನೀನೀಗ ಹಣ ಕೊಡಲಿದ್ದರೆ ಈ ಮನೆಯನ್ನು ಬರೆದು ಕೊಡಿ. ಇರಲಿ, ದಯವಿಟ್ಟು ಈ ನಿಮ್ಮ ನಿರ್ಧಾರವನ್ನು ಬದಲಿಸಿ ಸರ್. ನಿಮಗೆ ಕರ ಮಗದು ಸಿರಪಾಗಿ ಬೇಡಿಕೊಳ್ಳುತ್ತದೆ. ನೋಡು ಪರಮಶಿವ, ನಾವು ನಿಮ್ಮ ಜೊತೆ ಹಣ ವಸೂಲಿ ಮಾಡಿಕೊಂಡು ಹೋಗಲಿದ್ದರೆ ನಮ್ಮ ಮ್ಯಾನೇಜರು ನನ್ನ ಕೆಲಸದಿಂದ ತೆಗೆದಾಕ್ತಂತ ಅಂತ ಹೇಳಿ ಕಳಿಸಿದ್ದಾರೆ. ನೀವು ಹಣ ಕೊಡದೆ ಗೊತ್ತಿದ್ದೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟು ಪೊಲೀಸರನ್ನು ಜೊತೆಯಲ್ಲೇ ಕರ್ಕೊಂಡು ಬಂದಿದ್ದೇನೆ. ಮರ್ಯಾದಿಂದ ಹಣ ಕೊಡ್ತಿರೋ ಅಥವಾ ಈ ಮನೆ ಬರೆದು ಈ ಮನೆಯಿಂದ ಹೊರ ಹೋಗ್ತಿರೋ ಇಲ್ಲ ಪೊಲೀಸ್ ಲಾಕಪ್ ಹೋಗ್ತಿರೋ ನೀವೇ ವಿಚಾರ ಮಾಡಿ. ಪಿಯುಸಿ, ಪರಮಶಿವ, ಮರ್ಯಾದಿಂದ ಬರ್ತೀಯ ಏನು ವಾತ್ ಹೇಳ್ಕೊಂಡು ಹೋಗನ್ ನಿನ್ನ. ದಯವಿಟ್ಟು ಈ ಮನೆಯಿಂದ ಮಾತಾಡಿ ಹಾಕಿಬೇಡಿ ಸರ್. ನಿಮ್ಮ ಕಾಲಿಗೆ ಬಿದ್ದು ಲೇ ಪೊಲೀಸ್ ಕುತ್ತೆ, ನನ್ನ ಕಣ್ಣೆದುರಿಗೆ ದೇವಾನ ದೇವತಿದ್ದ ಈ ನನ್ನ ತಂದೆಯನ್ನು ಓದಿಬೇಕಾದ್ರೆ ಅಷ್ಟೊಂದು ಕೋಪ ಮಗನೇ ನಿನಗೆ. ನಾನೀಗ ನಿನ್ನ ಜೀವದಿಂದ ಉಳಿಸಲಾರ ಮಗನೇ. ಅಪ್ಪ, ಕೈ ಬಿಡುವರು ಕುತ್ತಿಗೆ ಕತ್ತನ್ನು. ಇಲ್ಲಪ್ಪ ಇಲ್ಲ, ನಿನ್ನನ್ನು ಓದ್ತ ಈ ಕಟಕನ ಕತ್ತಿಸಿಗಿ ಕೊಂದಾಕದಾಗಲೇ ಈ ನಿನ್ನ ಮಗ ರಾಯನ ಆತ್ಮಕ್ಕೆ ಶಾಂತಿ. ಕಟ್ಟ ಬಿಡಪ್ಪ ಈ ನಿನ್ನ ಮಗ ರಾಯನನ್ನು ತಡೆಯಬೇಡ. ರಾಯಣ್ಣ ಅವರಿಗೆ ಕೊಡಬೇಕಾದ ಸಾಲವನ್ನು ನಾವು ಕೊಟ್ಟಿದ್ದರೆ ಅವರ್ಯಾಕೆ ನಮ್ಮನ್ನು ಈ ಸಮಾಜದಲ್ಲಿ ಒದಿತಿದ್ದಾರೆ ಅಪ್ಪ, ಅವರ್ಯಾಕೆ ನಮ್ಮನ್ನು ಒದಿತಿದ್ದಾರೆ. ರಾಯಣ್ಣ, ತಪ್ಪೆಲ್ಲ ನಮ್ಮದಿರುವಾಗ ಮತ್ತೊಬ್ಬರ ಮೇಲೆ ರೇಗಾಡಿದ್ರೆ ಏನು ಪ್ರಯೋಜನವಿಲ್ಲಪ್ಪ, ಏನು ಪ್ರಯೋಜನವಿಲ್ಲ. ಹಾಗಾದ್ರೆ ಪರಮಶಿವ, ಇಲ್ಲಿ ಒಂದು ಸಹಿಯನ್ನು ಮಾಡು. ಆಯ್ತು ಮ್ಯಾನೇಜರ್. ಪಿಯುಸಿ, ಅರೆಸ್ಟ್ ಮಾಡ್ರಿ ಅವರನ್ನು. ಆ ತೊಂದ್ರೆಯನ್ನು ನೀವು ತೆಗೆದುಕೊಳ್ಳಬೇಕಾಗಿಲ್ಲ ಸರ್, ನಾವೇ ಹೋಗುತ್ತೇವೆ. ಏ ತಾಯಿ ಮಣಿಯಮ್ಮ ಮಹಾಲಕ್ಷ್ಮಿ, ಭೂತಾಗೆ ಬೇಡವಾದ ನಾವು ಕೊನೆ
ನನಗೂ ನಿನಗೂ ಬೇಡವಾದವೇ ಬಿಳಿ ಜೋಳ ಗುಡು ಸುಟ್ಟರೇನಾಯ್ತು ನಿನ್ನ ನೆರಳಲಿದ್ದು ಕೂಲಿ ಮಾಡಬೇಕೆಂದಿದ್ದ ಈ ನಿನ್ನ ಕಂದ ಮಗನ ಕಚ್ಚ ಕೈನ ಕೊಟ್ಟು ವರ ತಳಿದ್ಯಾ ತಾಯಿ ವರ ತಳಿದ್ಯಾ ನಾವು ಮಾಡಿದ ತಪ್ಪಿಗಾಗಿ ಈ ಮನೆಯ ಮಹಾಲಕ್ಷ್ಮಿಯನ್ನು ಮಾರಿಕೊಳ್ಳುತ್ತಾ ನಮ್ಮ ಏಸಿ ಬಾಳು ಈ ಜಗವೆಲ್ಲ ದಯವಿಟ್ಟು ಈ ನಿನ್ನ ಕಂದ ಮಗನ ಕ್ಷಮಿಸಿ ಬಿಡು ತಾಯಿ ಕ್ಷಮಿಸಿ ಬಿಡು ಬರುವೆ ತಾಯಿ ನಿನಗೆ ಮತ್ತೊಮ್ಮೆ ನಮ್ಮ ಈ ಜಗವೆಲ್ಲ ರಾಯಣ್ಣ ಸ್ವಾಮಿ ರಾಯಣ್ಣ ದೇವ ಮಂದಿರದಲ್ಲಿ ಮಗ ರಾಯಣ್ಣ ಪಾರ್ವತಿ ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗದೆ ರಾಯಣ್ಣ ಪಾರ್ವತಿ ಮಂದಿರದಲ್ಲಿ ದೇವರು ಕಾಣೆಯಿಲ್ಲ ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗದೆ ರಾಯಣ್ಣ ತತ್ವ ಕಲಿಯಬೇಕು ತತ್ವದ ಅರ್ಥವ ತಿಳಿಬೇಕು ತತ್ವ ಕಲಿಯಬೇಕು ತತ್ವದ ಆ ಸಂಗಿ ಎಲ್ಲಿ ಹಾಳಾಗಿ ಎತ್ತಿ ಬಿತ್ಕೊಂಡು ಹೋಗ್ಯಾಳೋ ಏನೋ ನಾ ಮೊನ್ನೆ ಶಾಂತಿಗೆ ಹೋಗ ಮುಂದ ನನಗೇನ್ರ ತಗೊಂಬ ಅಂದಿದ್ಲು ನಾ ತಂದಿನಿ ನಾ ತಂದ್ ಸಾಮಾನ ನೋಡಿ ನನ್ನ ಮದಿ ಮಾಡಕ್ಕೆ ಒಪ್ಕೊಂಡ್ರ ಒಪ್ಕೋಬೋದ ಎಲ್ಲಿರುವೆ ಮನದ ಕಾಣುವರು ರಸಿಗೆ ಏನ್ರಿ ಕರ್ಕೊಂಡ್ ಬಾಳಣ್ಣರ ನಿಮ್ಮ ದರ್ಶನ ಯಾಕಡೆ ಒಣ ಕಾಣಿಸ್ತಾ ಇದಲ್ಲ ಬಾರ ನನ್ನ ಕನಬಳಿ ತಾಟ ಬಾಳುವಂತ ವಿಷಯ ಏನಾಯ್ತಪ್ಪ ಹೇಳಿದ್ರ ತಡ್ಕೊಳ್ಳೋಷ್ಟು ಧೈರ್ಯ ಐತಿ ನಿಲ್ ನಿನಗ ಹುಲಿ ಎದ್ರಿಗೆ ಬಂದ್ರು ಎದರ್ಲಾರ್ದಂಗ್ ನಾದನಿ ಏನಂತ ಹೇಳ ಬಡ ಬಡ ನಿನ್ನ ಕೊಡ್ಬೇಕಂತಂದು ಹೇಳಿ ಒಂದು ವಸ್ತು ಬಾಳ ಜೋಪಾನ ಮಾಡ್ತಂದಿನಿ ಹೌದಾ ಹಂಗಾದ್ರ ಕಣ್ಣು ಮುಚ್ಚ ನಂದು ಯಾಕ ನಾನು ನಿನ್ನ ನೋಡ್ಬೇಕಂತಂದ ಬಾಳ ಅಂದ್ರ ಬಾಳ ಆಸೆ ಐತಿ ಅದೇನಂತ ಬಡ ಬಡ ಹೇಳ ಹಂಗಾದ್ರ ತಡೆಯಾಕ ಕಣ್ಣು ಮುಚ್ಚ ಯಾಕ ನಂದು ತಗತಾ ತಗದ್ ನಿನ್ ಕೈಯಾಗ ಕೊಡ ಮುಂದ ನೀ ಎದಿರ್ಗಿದ್ರಿ ಅಂತ ಮತ್ತ ಆಯ್ತಾ ಕಣ್ಣು ಹಂಗಾದ್ರ ಕಣ್ಣು ಮುಚ್ಚ ಅಯ್ಯ ಅಯ್ಯ ಇದ ನನ್ನ ಬೆಳ್ಳನ ಮೂಲಂಗಿ ಅಲ್ಲ ಸಂಗಿ ಈ ಮುಲ್ಲಂಗಿ ಅಂದ್ರ ಸುಮಾರು ತಿಳಿದೇನ ಏನೇನ ಚಿಮ್ಮರಗಡಿ ಸುಮ್ಮರ ಯಾರ್ದಾರ ಬಂದ್ ಹಿಂಗ ಅಂದ್ಗೆಂದಿ ಮತ್ತ ಪಾಪ ಅವ್ರಿಗೂ ಇದನ್ನ ಕಳಿಸ್ಕೊಟ್ಟಿ ತಡ್ಕ ಸಂಗಿ ಸೆಟ್ಕೊಂಡ್ ಹೋಗಿ ನನ್ನ ಹುಡುಗನ ಕಳ್ಕಬೇಡ ಹೌದೇನ ನನ್ನ ಮನ ಮೆಚ್ಚಿದ ಹುಡುಗ ಹೌದೇನ ನಮ್ಮನ್ನ ಮೆಚ್ಚಿದೆ ಪೋರಿ ಮತ್ತಾಗ ತಡ ಮಾಡ್ತಿ ಇದವ್ರನ್ನ ಹೊಡೆ ಈಗ 18 ನಡೆಯಾಕ ಮೊದಲ ಜಬರಿ ಮನಕ ಕನಕ Hey,
ಕಣ್ಣಿನ ಹೊಳಗ ಬಂದ ನಿಂತಿದೆ ನೀ ಕನಕ ಎತ್ತಿ ಟೊನು ಟೊನಕ ಬಂದ ನಿಂತಿದೆ ನೀ ಹದಕ ಮಸ್ತ ನನ್ನ ಚಿತ್ತ ನೀ ಮೊದಲ ಜವರಿ ಪೀಸ ನನಗ ಕೊಡುವಾರ ಕಿಸ್ಸ ತಂಗಿ ನೀ ದೇವ್ರಿಗೆ ಹೋಗ್ಬೇಕಾದ್ರ ನಂದು ಸ್ವಲ್ಪ ಕೆಲಸ ಐತಿ ಹೋಗಿ ಬರ್ತನಾಗದ್ರ ಓಯ್ ಬಾನಿ ಗಿಡ್ಡಿ ಬರ್ತಾಳ ನೋಡ ಹಸ್ಕುಲ ಪಟ್ಟ ಸಂಜಾಗ ಬೆತ್ತನಂಗ ಮಕ್ಕಳ ಪಾಠ ಗಿಡ್ಡಿ ಬರ್ತಾಳ ನೋಡ ಹಸ್ಕುಲ ಬೆಟ್ಟ ಸಂಜಾಗ ಬೆತ್ತನಂಗ ಮಕ್ಕಳ ಪಾಠ ಚಂದೈಕಿ ತೋಟ ಹೊಡಿಸಾಲ ಕಡಲ ಕಟ್ಟ ಚಂದೈಕಿ ತೋಟ ಹೊಡಿಸಾಲ ಕಡಲ ಕಟ್ಟ ಇದ್ದಿ ಚಿಂತಗ ಬಟ್ಟ ಹೋಗೋಣ ಮತ್ತೆ ನೋಟ ಸಾಡಿಬೇಕಂದ್ರಿ ಸಾಡಿ ಸಣ್ಣವ್ರ ಎದ್ರ ಹಿಡಿದ ದೊಡ್ಡವ್ರ ಮಟ ರೀ ಒಂದ್ ಕಾಟ ತಪ್ಪಿತು ಅನ್ನೋದ್ರಾಗ ಇದೊಂದ ಬಂತು ನೋಡ್ ಬ್ಯಾಡಪ್ಪ ನನಗ ನಿನ್ ಸಾಡಿ ಚಲೋ ಇರೋದಿಲ್ಲ ಲೇ ಸಂಗೆ ನಾನು ಸಾಡಿ ನೋಡಿ ಸಾಡಿ ಚಲೋ ಅಲ್ಲ ಅಂತ ಲೇ ಸಂಗೆ ಒಲ್ಲಪ್ಪ ನನಗ ನಿನ್ ಸಾಡಿ ಚಲೋ ಇರೋದಿಲ್ಲ ಏನ್ ನನ್ ಸಾಡಿ ಅಲ್ಲ ಸಂಗೆ ನನ್ನ ಸಾಡಿ ಜಂಪರ್ ನೋಡಿ ಅವ್ವಾರಿ ಬಿಳೆ ಕುದ್ರಿ ಹಂಗ ನಿಂತ್ಕಂದಿಯಲ್ಲ ಹೌದಾ ಅಷ್ಟು ಚಂದದವ ನಿನ್ನ ಸಾಡಿ ಅರ್ಧ ಸಾಡಿ ಇಲ್ಲ ಬರೇ ಗಂಡ ಮಕ್ಕಳದ ಬಿಡಿ ನೋಡ ಬೇಡವನ್ನ ಹೌದಾ ಹೆಂಗ ಮಾಡಿ ನಿನ್ನ ಸಾಡಿಗೆ ರೇಟ್ 555 ರೂಪಾಯಿ ಹಿಂದಿತ್ತಂದ್ರ ಹಿಂದಿಂದವ್ರನ್ನ ಮುಂದೆ ಕಳಿಸು ತಿಂಡಿ ನೋಡಕ್ ಯಾರಿಲ್ಲ ಅಲ್ಲಿ ಮುಂದ್ ನಮ್ಮನ್ನ ಎಲ್ಲಾ ಸೂಚಪ್ ಆಗ್ಯಾವ್ರ ಅವ್ರ ಬ್ಯಾಗ್ ಬಂದ್ ಮಕ್ಕಂದವ ಅಲ್ಲಿ ಹೆಂಗ ಮಾಡಿ ರೇಟ್ 555 ರೂಪಾಯಿ ಉದ್ರಿ ಕೊಡ್ತಿಲ್ಲ ಮತ್ತ ಅಯ್ಯೋ ಯಪ್ಪ ಉದ್ರಿ ಕೊಡೋದಾದ್ರ ಅಷ್ಟ ತಗೊಳಕಿ ನಾನು ಉದ್ರಿ ಕೊಡ್ತೀನಿ ತೋನಕ್ಕೆ ಅಂತ ಆಗಾರ ಹೋಗಿ ಒಂದು ಸಾಂಗ ನಾಟಕ ಮಾಡುವ ಬೇರೆ ಕೊನೆತಲ ದೋಸ್ತವಾರಿ ವ್ಯವಸಾಯ ತೋರಿಸ ಪಾಲು ಗಗರಿ ಹರೆಯದ ಹುಡುಗರ ನಾಳ ಜಾತ್ರಿ ಆಗೈತಿ ಖಾತ್ರಿ ಬರಬೇಕನೆ ರಾತ್ರಿ ಹಿಂದಿತ್ತಂದ್ರೆ ನಾಟಕ ಮಾಡುವ ಬೇರೆ
ನಮ್ಮೂರ ಜಾತ್ರೆ ಮಾಡೋಣ ಗಾತ್ರಿ ಬರಬೇಕನೆ ರಾತ್ರಿ ನಮ್ಮೂರ ಜಾತ್ರೆ ಮಾಡೋಣ ಗಾತ್ರಿ ಬರಬೇಕನೆ ರಾತ್ರಿ ಅತಿ ಚಂದನ ಗಂಡಿ ನೋಡಾಕಣಿ ಗಜನೆಂದಿ ಅತಿ ಚಂದನ ಗಂಡಿ ನೋಡಾಕಣಿ ಗಜನೆಂದಿ ಕನ್ನಡ ಸಾಲಿಗೆ ಹೋಗಿ ಸಲ್ಲ ಮಾಡಿ ಕರಿವಾಗಿ ಹೋಗುವಾಗ ಸೋಗ ಮಾಡಿ ನವಿಲಿಗೆ ಬಂದ ಯಾವ ಕವಿಯು ಬರೆಯಲಾರ ಹೊಲವನಿಂದ
ಅಳಿಯ ಹೇಳ್ರಿ ಇದೀನಿ. ನನ್ನ ತಂಗಿ ಪ್ರಿಯಾಂಕೆಗೆ ಬರ್ತಡೇಗೆ ಬರ್ಬೇಕಾದವ್ರು ಎಲ್ಲರೂ ಬಂದಿದ್ದಾರೆ ತಾನೆ? ಎಲ್ಲಾರು ಬಂದಾರ್ರಿ. ಹಾ ಪ್ರಶಾಂತ್, ನಿಮ್ಮ ಡಿಪಾರ್ಟ್ಮೆಂಟ್ ನವ್ರು ಯಾರು ಕಾಣ್ತಾ ಇಲ್ಲಲ್ಲ, ಏಕೆ? ಗಾಂಧಿನಗರದಲ್ಲಿ ದೊಡ್ಡ ಗಲಾಟೆ ನಡೆದರಿಂದ ಅವರೆಲ್ಲರ ಪರವಾಗಿ ನಾನು ಒಬ್ಬನೇ ಇದ್ದೇನೆ. ಹಾಗಾದ್ರೆ ಪ್ರಿಯಾಂಕಾ, ಶುರುವಾಗಲೇ ನಿನ್ನ ಬರ್ತಡೇ ಕಾರ್ಯಕ್ರಮ. ಸರಿನಾ? Many believe that Priyanka that day. ಹೇ, ಯಾರಲ್ಲ ನೀನು? ರೌಡಿ ಗುಂಡಾಳಿಗೆ ಗುರು, ಪುಂಡರಿಗೆ ಪ್ರಚಂಡ, ಶ್ರೀಮಂತ ಸೊಕ್ಕಿನ ಶ್ರೀಮಂತರ ಗಂಡದ ಸಿಂಹದ ಮರೆ. ಸಿಂಹದ ಮರಿಯ. ಸಿಂಹದ ಮರಿ ಎಂದು ಈ ಶಿವರಾತ್ರಿಗೆ ಎದುರು ಉತ್ತರ ಕೊಟ್ಟರೆ ನಿನ್ನನ್ನು ಜೀವಂತವಾಗಿ ದಾನ ಮಾಡಬೇಕಾಗುತ್ತದೆ ಈ ಸಮಾಜದಲ್ಲಿ. ನಿಮ್ಮಂತ ಕುನ್ನಿಗಳ ಎದರಿ ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಶಿವರುದ್ರ. ಅಂದು ನೀನು ಹಾಕಿದ ಬಟ್ಟಂಗ್ ಚಾಲೆಂಜ್ ಅನ್ನು ಬರೆದು ಮತ್ತೆ ನಿಮ್ಮಂತರ ಬಂಡರಿಗೆ ಬಂಗಾರ ಕಿಡ ಕೊಡಿಸಿ ನನ್ನ ಪಟ್ಟ ರಡೋದ್ರಿಗೆ ನೀ ಕೊಡ್ಬೇಕಾದ 5 ಲಕ್ಷ 5 ಲಕ್ಷ ಹಣ ತೆಗೆದುಕೊಂಡು ಹೋದೆ ನನ್ನ ಆಚಾರ ನಿರ್ಧಾರ. ಲೇ ರಣ ವಿಕ್ರಮ, ನೀನು ನಿಜವಾಗಲ ಗಂಡ ಹುಲಿಗಳ ಗಂಡನಾಗಿದ್ದರೆ ಈ ಶಿವರತ್ನ ಅರಮನೆಗೆ ನೋಗೆ 5 ಲಕ್ಷ ಹಣ ತೆಗೆದುಕೊಂಡು ಹೋಗೋ ಮಗನೇ. ಖಜಾನೆ ಹೊಡೆದು ಹಣ ತೆಗೆದುಕೊಂಡು ಗಂಡ ಗುಂಡಿಗೆ ನೀನು ಇದ್ದರೆ ಈ ಶಿವರುದ್ರ ಹೇಳಿದಂಗೆ ಕೇಳಿ ಅವರ ಕಾಲಡಿಯಲ್ಲಿ ಬಿದ್ದರು ನಿನ್ನ ಪ್ರಾಣವಾದ್ರೂ ಉಳಿತದೆ. ಇಲ್ಲ ಕೈಲಾಗದ ಹೇಡಿಯಂತೆ ನಿನ್ನ ಪ್ರಾಣ ಉಳಿಸಿಕೊಂಡು ವೀರನಾದ ನನ್ನ ಅರಮನೆಯಿಂದ ಹೊರಟು ಹೋಗು ಇಲ್ಲಿಂದ. ಲೇ ಪ್ರೇತ, ಸಾಲನ್ನು ಬೆನ್ನಿಗೆ ಕಟ್ಕೊಂಡು ತಿರುಗಾಡ್ತಿ ಈ ರಣ ವಿಕ್ರಮ್ಗೆ ಪ್ರಾಣದ ಭಯವಿಲ್ಲ. ನಿಮ್ಮ ಹಣೆ ಖಜಾನೆ ಹೊಡೆದು ಹಣೆ ತೆಗೆದುಕೊಂಡು ಹೋಗ್ತೇನೆ. ನಿಮ್ಮಲ್ಲಿ ದಮ್ಮಿದ್ದರೆ ಬಂದು ತಡ್ರಿ ಈ ರಣ ವಿಕ್ರಮ. ಲೇ ರಣ ವಿಕ್ರಮ, ನಿಲ್ಲು.
ರಣವಿಕ್ರಮ ಇನ್ನು ಮುಂದೆ ಒಂದೇ ಹೆಜ್ಜೆ ಮುಂದಿಟ್ಟರು ನಿನ್ನ ರುಂಡ ಬೆಳೆದು ಈ ಪ್ರಶಾಂತ್ ಇನ್ಸ್ಪೆಕ್ಟರ್ ಕೈಯಲ್ಲಿ ಖಂಡಿತ. ಯಾಕೆ ರಣವಿಕ್ರಮ ಪುಂಡನಂತೆ ಹೋಗಿ ಎಲ್ಲ ಹಣವನ್ನು ಲಪ್ಟಾಯಿಸ್ತೀನಂತ ಹೋದವನು ಸುಮ್ನೆ ನಿಂತ್ಬಿಟ್ಟಿಯಲ್ಲ, ಯಾಕೆ? ಭಯ. ಬೇಟಾಡಕ್ಕಿಂತ ಬಂದ ಈ ನರಭಕ್ಷಕ ಹಸಿದ ಹುಲಿ ಬೇಟಾಡಿದ ಹೋಗಿಲ್ಲ ವಾಪಸ್ಸು ಹೋಗೋದಿಲ್ಲ ಪ್ರಿಯಾಂಕ. ನಿನ್ನ ಬರ್ತಡೇ ಕೇಕಿನಲ್ಲಿ ಅಂಗಡಿ ಕೆಲಸಗಾರಿಂದ ಒಂದು ಬಾಂಬನ್ನು ಫಿಕ್ಸ್ ಮಾಡಿಸಿದ್ದೇನೆ. ಶಿವರುದ್ರ ಇದರಲ್ಲಿರೋ ಬಟನ್ ಆನ್ ಮಾಡಿದ್ರೆ ನಿಮ್ಮ ಅರಮನೆಯಿಂದ ನೀವೆಲ್ಲರೂ ಸುಟ್ಟು ಬೂದಿ ಹಾಕಿರ. ಇನ್ಸ್ಪೆಕ್ಟರ್ ಪ್ರಶಾಂತ್ ಕುಮಾರ್, ಈ ಮೂವರು ನಿಂತ ಜಾಗ ಬಿಟ್ಟು ಹಿಡಿದ್ರೆ ಬಾಂಬಿನ ಬಟನ್ ಆನ್ ಮಾಡ್ತಾರೆ ಇರೋಣ ವಿಕ್ರಮ. ಹ್ಯಾಂಡ್ಸ್ ಅಪ್. ರಣವಿಕ್ರಮ, ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಮಗನೇ. ಶಿವರುದ್ರವ್ರೇ, ಈ ಸಮಯದಲ್ಲಿ ರಣವಿಕ್ರಮ ಎದುರಿಸೋದು ಸರಿಯಲ್ಲ. ಸುಮ್ಮನೆ ಇದ್ದರೆ ನಮ್ಮ ಮೂವರು ಪ್ರಾಣ ಆದ್ರೂ ಉಳಿತದೆ. ಹೌದಣ್ಣ, ಸುಮ್ಮನೆ ಇರುವುದೇ ಒಳ್ಳೆಯದು. ಶಿವರುದ್ರ, ಇನ್ನು ಮುಂದೆ ನನ್ನ ತರಲು ನಿನಗೂ ಸಾಧ್ಯವಿಲ್ಲ, ಆ ಬ್ರಹ್ಮನಿಗೂ ಸಾಧ್ಯವಿಲ್ಲ. ಶಿವರುದ್ರ, ಹೇಗಿದೆ ರಣವಿಕ್ರಮ ಸೂರತ್ನ? ಈಗ ಹೇಳು, ಹುಲಿಗಳ ಗಂಡ ನಾನೇ ಇಲ್ಲ ನೀನಾ? ಗಂಡ ಹುಲಿಗಳ ಗಂಡ ನಾನಲ್ಲ ರಣವಿಕ್ರಮ. ಗಂಡಸ್ತನದ ಮಾತನಾಡಿ, ಗಂಡಸ್ತನದ ಮಾತನಾಡಿ ಪೊಂಡತನದ ಹೆಜ್ಜೆಯನ್ನು ಇಟ್ಟು ಸೂರಸನದ ಸಾಹಸವನ್ನು ತೋರಿಸಿ ನೀನು ಗಂಡ ಹುಲಿಗಳ ಗಂಡನೇ ನಿಜ. ಈಗಲೇ ತಿಳ್ತೆ ಈ ರಣವಿಕ್ರಮ ಸೂರತ್ನ. ನಾನು ಬರ್ತೇನೆ. ಗುಡ್ ಬಾಯ್. ಲೇ ಮಗನೇ ರಣವಿಕ್ರಮ, ಈ ಶಿವ ರುದ್ರ ಅರಮನೆಗೆ ನುಗ್ಗಿ ಹಣ ತೆಗೆದುಕೊಂಡು ಹೋದ ಮಾತ್ರಕ್ಕೆ ನೀನೇನು ಗೆದ್ದನೆಂದು ತಿಳಿಯಬೇಡ. ಏನ ಮುಂದೆ ಶುರುವಾಯ್ತು ಮಗನೇ ನನ್ನ ಯುದ್ಧದ ಚೆಲ್ಲಾಟದ ಪ್ರಾರಂಭ. ನೋಡಿ ಶಿವರುದ್ರನವರೇ, ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳಿದೆ, ನಾನು ಮರ್ತೇ ಬಿಟ್ಟಿದ್ದೆ. ಅದು ಏನಂತ ಹೇಳಿ ಪ್ರಶಾಂತ್. ಸುಮಾರು 25 ವರ್ಷಗಳ ಹಿಂದೆ ಶ್ರೀ ಕನಕ ಜಯಂತಿ ಸಂಭ್ರಮಕ್ಕೆ ಬಾಂಬನಿಟ್ಟು ಬ್ಲಾಸ್ಟ್ ಮಾಡಿಕೊಂಡಿರೋ ಕಳ್ಳ ಕದಿಮರನ್ನು ಹಿಡಿದು ಸ್ವಾತು ಬುದ್ಧಿಗಳಿಸಿದಾಗೆ ಕುರುಬರ ಸಂಘದ ಅಧ್ಯಕ್ಷ ಅಮರವೀರ ಗಣಪೂರ್ಣಮ್ಮನ ಕೊಲೆಯಾದ ಪ್ರಕಾರದಿಂದ ಯಾರ ಕೈವಾಡಿದೆ ಎಂದು ಪತ್ತೆ ಹಚ್ಚೋ ಸಲುವಾಗಿ ಆ ಕೇಸಿನ ತನಿಖೆ ಸಿಬಿಐಗೆ ಮುಖ್ಯಮಂತ್ರಿಗೆ ಆದೇಶ ನೀಡಿದ್ದಾರೆ. ನಾ ಇನ್ನು ಬರುತ್ತೇನೆ. ಅಂದರೆ 25 ವರ್ಷಗಳ ಹಿಂದೆ ರಣರುದ್ರನ ಕೈಯಿಂದ ಕೊಲೆ ಮಾಡಿಸಿದ ಕುರುಬರ ಸಂಘದ ಅಧ್ಯಕ್ಷ ಅಮರವೀರ ಕೇಸು ತನಿಖೆ ನಡೆದರೆ ನಾನು ಅಪರಾಧಿಯಾಗಿ ಕಂಡುಹಿಡಿಸೋದು ಖಂಡಿತ. ಈಗಲೇ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಿ ಅವರ ಬೇಡುವಷ್ಟು ಹಣ ಅವರ ಪಾದದ ಮೇಲೆ ಸುರಿವಿ ಈ ಕೇಸನ್ನು ಮುಚ್ಚಾಕ್ಲೇಬೇಕು. ತಂಗಿ ಪ್ರಿಯಾಂಕಾ, ನಾನು ಬೆಂಗಳೂರಿಗೆ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಿ ಬರ್ತೇನೆ. ನೀನು ಒಳಗೆ ನಡೆಯಮ್ಮ. ಆಯ್ತಣ್ಣ.
ಬಾಳ ಏ ಬಾಳ ಹೇಳ್ರಿ ತುನಿ ನೀನು ಕಾರ್ಮಿಕರಿಗೆ ಮಿಲ್ಗೆ ಹೋಗಿ ಪೇಮೆಂಟ್ ಹಂಚುವ. ಆಯ್ತಾಯ್ತ್ರಿ ಹೋಗಿ ಬರ್ತನಾಗದ್ರ ಹಿಂದೆ ಹುಬ್ಬಳ್ಳಿಗೆ ಹೋಗಿ ಬೆಂಗಳೂರು ಟ್ರೈನ್ ಹತ್ಲೇಬೇಕು. ಶಿವಯೋಗಿ ಕೇಳಯ್ಯ, ಕರುಣೆಯ ತೋರೆಯ, ಹೃದಯದ ವಾರೆಯ, ಕರುಣೆಯ ತೋರೆಯ. ಮಾನವನಾನು ಆದೇವನೇನು, ಮಾನವನಾನು ಆದೇವನೇನು, ಏಳು ಈ ಪೊರೆಯ ಜೀವ, ಏಳು ಈ ಪೊರೆಯ. ಶಿವಯೋಗಿ ಕೇಳೆಯ, ಕರುಣೆಯ ತೋರೆಯ. ನಡೀರಿ ಸ್ವಾಮಿ, ಎಲ್ಲಿಯಾದ್ರೂ ದುಡಿದು ಹೊಟ್ಟೆಯನ್ನು ತುಂಬಿಸಿಕೊಳ್ಳೋಣ. ಈ ಪ್ರಪಂಚ ವಿಶಾಲವಾಗಿದೆ. ಬನ್ನಿ ಸ್ವಾಮಿ, ಹೋಗೋಣ. ಹೋಗಲಿಕ್ಕಿಂತ ಪೂರ್ವಕದಲ್ಲಿ ಪಾರು ನಮ್ಮ ಹೊಲದಲ್ಲಿರುವ ಬೀರೇಶ್ವರ್ಗೆ ಹೋಗಿ ನಮಸ್ಕಾರ ಮಾಡಿ ಬರೋಣ. ನಡೆಯರೇಣ. ಅಪ್ಪ, ಹಿಂದೇಕೋ ನನ್ನ ಮನಸ್ಸು ಸರಿಯಿಲ್ಲ. ನೀವು ಹೋಗಿ ಬನ್ನಿ, ನಾನು ಇಲ್ಲೇ ನಿಂತಿರುತ್ತೇನೆ. ಹಾಗಾದ್ರೆ ನಡೆ ಪಾರ್ವತಿ, ನಾವು ಇಬ್ಬರ ಹೋಗಿ ನಮ್ಮ ಹೊಲದಲ್ಲಿರುವ ಬೀರೇಶ್ವರ್ಗೆ ನಮಸ್ಕರಿಸಿ ಬರೋಣ. ಆಯ್ತು ರೀ. ಈ ಬಾಳಲಿ ಯಾತಿಯಲ್ಲಿದೆ, ಈ ಬಾಳಲಿ ಬಿರುಗಾಳಿಯೇ ಬೀಸಿದೆ. ಹೇ, ಯುವರ್ ಅಂಡರ್ ಅರೆಸ್ಟ್. ಯಾರಪ್ಪ ನೀನು? ಅವ್ರೇಕೆ ನಿನ್ನ ನಡಿಲಿಕ್ಕೆ ಬರ್ತಿದ್ದಾರೆ? ಅದೆಲ್ಲ ಆಮೇಲೆ ಹೇಳ್ತಾನೆ. ಓಹೋ, ಅವರು ಬಂದಂತ ಕಾಣುತ್ತದೆ. ಹೇ ಮಿಸ್ಟರ್, ನಿಲ್ಲು. ನಿನ್ನ ಸುಟ್ಕೇಸನ್ನು ತೆಗೆದುಕೊಂಡು ಹೋಗು. ನಿಲ್ಲು, ನಿನ್ನ ಸುಟ್ಕೇಸನ್ನು ತೆಗೆದುಕೊಂಡು ಹೋಗು. ಪಾಪ, ಸುಟ್ಕೇಸನ್ನು ಇಲ್ಲೇ ಬಿಟ್ಟು ಹೋದ. ಯಾರು? ರಾಯಣ್ಣ, ನೀನಾ? ಹೌದು ಚಿಕ್ಕಪ್ಪ, ನೀವೇಕೆ ಇಲ್ಲಿ? ಸರ್ಕಾರಕ್ಕೆ ಸೇರಬೇಕಣ್ಣ. ಸರ್ಕಾರಕ್ಕೆ ಸೇರಿಸಿ ನಿನ್ನ ಒದ್ದು ಮೈ ಚರ್ಮ ಸುಲ್ದು ಲಾಕಪ್ ಹಾಕಲಿಕ್ಕೆ ಬಂದಿದ್ದೇನೆ. ಇದೇನು ಚಿಕ್ಕಪ್ಪ ನೀನು ಆಡ್ತಿರುವ ಮಾತು? ನೀನು ಕೋಟಾ ನೋಟಿನಿಂದ ನೀನು ಶಾಮೀಲರಿಗಿಂದ ನಿನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದೇನೆ. ಯಾವ ಕೋಟ ನೋಟಿದೆ ಸರ್? ನಿನ್ನ ಕೈಯಲ್ಲಿರೋ ಸುಟ್ಕೇಸೇ ಸಾಕ್ಷಿ. ಈ ಸುಟ್ಕೇಸ್ ನಂದಲ್ಲ ಇನ್ಸ್ಪೆಕ್ಟರ್. ಇದು ನೀಗೆಲ್ಲ ಬಿಟ್ಟು ಹೋದ. ನನ್ನ ಮಾತನ್ನೇ ನೆಂಬು ಇನ್ಸ್ಪೆಕ್ಟರ್, ನನ್ನ ಮಾತನ್ನೇ ನೆಂಬು. ಇದು ಎಲ್ಲ ಕಳ್ಳ ನಾಟಕ ನನ್ನ ಮುಂದೆ ನಡೆಯೋದಿಲ್ಲ ರಾಯಣ್ಣ. ಮಾಲು ಸಮೇತ ಸಿಕ್ಕಿರುವಾಗ ನಿನ್ನನ್ನು ಬಿಡಲು ನಾ ಏನು ಮೂರ್ಖನಲ್ಲ. ಪಿಯುಸಿ ಅರೆಸ್ಟ್ ಮಾಡಿ ಅವನನ್ನು.
ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಎಲ್ಲಿದೆ ಮಗ ರಾಯಣ್ಣ ಏನಪ್ಪ ಇದೆಯಲ್ಲ ಅವನನ್ನು ಕೇಳಿದ್ರೆ ಅವನು ಏನ್ ಹೇಳುತ್ತಾನೆ? ಕೋಟಾ ನೋಟಿನ ಕಳ್ಳ ವ್ಯವಹಾರದಲ್ಲಿ ಈ ನಿನ್ನ ಮಗ ರಾಯಣ್ಣ ಶಾಮೀಲ್ ಆಗಿರೋದ್ರಿಂದ ಅರೆಸ್ಟ್ ಮಾಡಿದ್ದೇನೆ. ಇದನ್ನೇ ಹೇಳಿದೆ ಇನ್ಸ್ಪೆಕ್ಟರ್. ನನ್ನ ಎದೆ ಹೊಡೆದು ದೂರ ದೂರಾಗುವಂತ ಚಟ ಸುದ್ದಿಯದು. ಇದೇನು ರಾಯಣ್ಣ? ಇನ್ಸ್ಪೆಕ್ಟರ್ ಹೇಳೋ ಮಾತು ನಿಜವನ್ನಿಸುತ್ತಿದೆ. ಇದರಲ್ಲಿ ನಂದೇನು ತಪ್ಪಿಲ್ಲಪ್ಪ, ತಪ್ಪಿಲ್ಲ. ನಾನಪ್ಪ ನಿರಪರಾಧಿ. ಇದು ನಿನ್ನ ಪಾದಾಣ್ಯದ ಸತ್ಯಪ್ಪ, ಸತ್ಯ. ಸಾಹೇಬ್ರೆ, ನನ್ನ ಮಗ ರಾಯಣ್ಣ ಅಂತ ಕೆಟ್ಟ ಕೆಲಸವನ್ನು ಮಾಡುವನಲ್ಲ. ದಯವಿಟ್ಟು ಅವನನ್ನು ಬಿಟ್ಟು ಬಿಡಿ ಸಾಹೇಬ್ರೆ. ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ ಸಾಹೇಬ್ರೆ. ನೋಡು ರಾಯಣ್ಣ, ನಿಮ್ಮನೆ ಸುಮ್ಮನೆ ಬಿಡಲಕ್ಕೆ ನಾ ಏನು ಮೂರ್ಖನಲ್ಲ. ನಿನ್ನ ಕೈಯೆಲ್ಲ ಸೂಟ್ ಕೇಸಲ್ಲಿ ಕೋಟಾ ನೋಟ್ ಇರಲಿದ್ದರೆ ನಿನ್ನನ್ನು ಸುಮ್ಮನೆ ಬಿಟ್ಟೆ ಬಿಡ್ತಿದ್ದೆ. ಹಾಗಾದ್ರೆ ಯಜಮಾನ್ರೆ, ನೀವೇ ತೆಗೆದು ನೋಡ್ರಿ ಆ ಸೂಟ್ ಕೇಸನ್ನು. ರಾಯಣ್ಣ, ಸೂಟ್ ಕೇಸನ್ನು ನಾನು ಇದನ್ನು ಏನು ನೋಡ್ತೀರಿ? ಇನ್ಸ್ಪೆಕ್ಟರ್ ಹೇಳೋ ಮಾತು ನಿಜವನಿಸುತ್ತಿದೆಯಲ್ಲ. ರಾಯಣ್ಣ, ಈ ಸುಟ್ಕೇಸ್ ಎಲ್ಲ ತುಂಬಾ ಕೋಟಾ ನೋಟಿದೆಯಪ್ಪ, ಕೋಟಾ ನೋಟಿದೆ. ಆ ಕೋಟಾ ನೋಟಿಗೂ ನನಗೂ ಯಾವ ಸಂಬಂಧವಿಲ್ಲಪ್ಪ, ಯಾವ ಸಂಬಂಧವಿಲ್ಲ. ಇನ್ಸ್ಪೆಕ್ಟರ್, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ರಾಯಣ್ಣನನ್ನು ಬಿಟ್ಟು ಬಿಡಿ ಇನ್ಸ್ಪೆಕ್ಟರ್, ಬಿಟ್ಟು ಬಿಡಿ. ಹಾಗೆ ಬಿಡಲಕ್ಕೆ ಬರೋದಿಲ್ಲ ಪರಮಶಿವ. ಕಾನೂನು ಪ್ರಕಾರ ನನ್ನ ಕರ್ತವ್ಯವನ್ನು ನಾ ಮಾಡಿದ್ದೇನೆ. ಅಪರಾಧಿ ನಿರಪರಾಧಿ ಅನ್ನೋದು ಕೋರ್ಟ್ ತೀರ್ಮಾನಿಸುತ್ತದೆ. ಅಲ್ಲಿಗೆ ಬಂದು ಭೇಟಿಯಾಗಿ ವಿಷಯ ಹೇಳಿಕೊಂಡು ನಡ್ರಿ ಅವನನ್ನು. ಅಮ್ಮ, ಅಮ್ಮ, ರಾಯಣ್ಣ, ವಿಧಿಯಾಟ ಬಲ್ಲವರು ಯಾರು ಸ್ವಾಮಿ, ಕಡೆ ಪಾರ್ವತಿ ಮಗ ರಾಯಣ್ಣ ಬರೋ ತನಕ ಎಲ್ಲಾದ್ರೂ ದುಡ್ದು ಒಟ್ಟಿ ತೂಚ್ಕೊಳ್ಳೋಣ. ನಗತೈತಿ ದೈವಾಲಿ ನಗುತೈತಿ ಜೀವಾಲಿ ನಗುತೈತಿ ಪಾರ್ವತಿ ದೈವಾಲಿ ಮಗ ರಾಯಣ್ಣ, ವಿಧಿಯಾಟ ಬಲ್ಲವರು ಯಾರು ನೀನಿಲ್ದ ಹೊತ್ತಗಲೆಲ್ಲ ಹೋಗಲತಿ ನಾನ ಹೊತ್ತಗಲೆಲ್ಲ ಹೋಗಲತಿ ನಾನ ಓಡಿದ ಮಳೆ ಸುರಿದಂಗ ಮಾಡಿದ ಗೆಳತಿ ನೀನ ಓಡಿದ ಮಳೆ ಸುರಿದಂಗ ಮಾಡಿದ ಗೆಳತಿ ನೀನ ನೀನಿಲ್ದ ಹೊತ್ತಗಲೆಲ್ಲ ಹೋಗಲತಿ ನಾನ ನೀನಿಲ್ದ ಹೊತ್ತಗಲೆಲ್ಲ ಹೋಗಲತಿ ನಾನ
ಕಿತ್ತೋಳೆ ನೋಡುವುದೇನು ಹೇಳಿದೆ 25 ವರ್ಷಗಳ ಹಿಂದೆ ನಾನು ಕೊಲೆ ಮಾಡಿದ ಕುರುಬರ ಸಂಘದ ಅಧ್ಯಕ್ಷನದ ಆ ಅಮರವೀರನ ಕೇಸು ಮತ್ತೆ ತನಿಖೆ ನಡೆದರೆ ಆ ಶಿವರುದ್ರ ಜೊತೆ ನನಗೂ ಆಪತ್ತು ಬಂದರೆ ಬರುವುದು ಖಂಡಿತ. ಬಟ್ ಆ ಕೇಸಿಗೆ ಸಂಬಂಧಪಟ್ಟ ಮುಖ್ಯ ಸಾಕ್ಷ್ಯ ಅಂದರೆ ಹಿಂದೆ ಕುರುಬರ ಸಂಘದ ಅಧ್ಯಕ್ಷನದ ಅಮರವೀರರ ಮನೆ ಕೆಲಸ ತಾಳಗಿದ್ದ ಈಗಿನ ಧರ್ಮದ ಪರಮಶಿವ ಪರಮಶಿವ ಆ ಪರಮಶಿವನ ಸಾಕು ಮಗ ರಾಯಣ ಇರುವರೆಗೂ ಆ ಪರಮಶಿವನ ಸಾಯಿಸಲು ಸಾಧ್ಯವಿಲ್ಲ. ಮೊದಲು ನನ್ನ ಪಾರ್ಟ್ನರ್ ಆದ ರಣವಿಕ್ರಮನಿಂದಲೇ ಆ ರಾಯಣ್ಣನ ಕೊಲೆ ಮಾಡಿಸಿ ನಂತರ ನಾನು ಆ ಪರಮಶಿವನ ಪ್ರಾಣಕ್ಕೆ ಕೈ ರಾಯ ರಾಯ ನಾಳೆ ನಿನ್ನ ಮರಣ ಯಾರಿಂದ ಗೊತ್ತಾ? ಹಿಂದೆ ಕುರುಬರ ಸಂಘದ ಅಧ್ಯಕ್ಷನಾದ ಅಮರವೀರನ ಮಗ ರಣ ವಿಕ್ರಮನಿಂದ. ಅರ್ಥಾತ್ ನಿನ್ನ ಒಡ ಹುಟ್ಟಿದ ಸೋದರನಿಂದ. ರಣ ವಿಕ್ರಮ ರಣ ವಿಕ್ರಮ ಯಾಕೆ ರಣರುದ್ರ ಗಾಯಗೊಂಡವನಂತೆ ಅರ್ಪಿಸ್ತಿದೀಯಾ? ರಣ ವಿಕ್ರಮ ನಿನ್ನ ತಂದೆ ತಾಯಿಗಳ ಕೊಂದ ಪುಣ್ಯಗಳ ಬಗ್ಗೆ ಆಗಾಗ ಕೇಳ್ತಿದ್ದಲ್ಲ, ಅವರು ಯಾರಂತ ಗೊತ್ತೇ? ಅವರು ಯಾರಂತ ಹೇಳು. ಈಗಲೇ ಹೋಗಿ ಆ ಕೋಪದ ಕುಂಡಿಗಳ ರಕ್ತ ಕುಡಿದು ಬಿಸಿ ರಕ್ತ ಕುಡಿದು ಬರ್ತದೆ. ರಣ ವಿಕ್ರಮ ಇದು ತಂದೆ ತಾಯಿಗಳ ಕೊಂದ ಕುಂಡಿಗಳು, ಅವರು ಬೇರೆ ಯಾರಲ್ಲ. ರಣ ವಿಕ್ರಮ ಈರ ಗ್ರಾಮ ಪಂಚಾಯತ್ ಅಧ್ಯಕ್ಷನಾದ ಪರಮಶಿವ ಆಗ ಸಾಕ ಮಗ ರಾಯ ರಾಯ ಪರಮಶಿವ. ಹಿಂದೆ ಮುಂದೆ ನಿಮ್ಗೆ ಉಳ್ಗಾಲಿಲ್ಲ ಮಕ್ಕಳ. ನೀವು ಸರ್ಪದೂತಿನ ಅಡಿಗಿರಿ, ಹುಲಿ ಗಬಿನಲ್ಲಿ ಅಡಿಗಿರಿ. ನಿಮ್ಮ ರುಂಡ ಚೆಂಡಾಡಿ ನನ್ನ ತಂದೆ ತಾಯಿಗೆ ಗದ್ದಿಗೆ ಅಭಿಷೇಕ ಮಾಡಿದಾಗ ಅವ್ರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಿಸಿ. ನನ್ನ ಹೆಸರು ಸೇರಿಗಿದ ರಣ ವಿಕ್ರಮನೇ ಅಲ್ಲ. ಲೇ ಮಗನ ರಾಯ ಪರಮಶಿವ, ಬಂದೆ ಮಕ್ಕಳ ಬಂದೆ. ನಿಮ್ಮ ದೇವರ ಮನಸ್ಸನ್ನು ಒಂದೊಂದು ಹಂಗಗಳು ಹಿಂಗಸಲು. ಹೋಗು ಹೋಗು ರಣ ವಿಕ್ರಮ ಹೋಗು. ನಿನಗೇನು ಗೊತ್ತು? ಈ ರಣರುದ್ರ ಕುರಿ ತೋರಿಸಿ ತೋಳಡಿವ ಛತ್ರನೆಂದು. ನೀರಿನ ತಮ್ಮನಾದ ರಾಯಣನ ಕೊಂದು ಮರದಿನವೇ ನಿನ್ನ ಮರಣ. ಬಟ್ ನಿನ್ನ ಪ್ರಾಣ ತೆಗೆಯುವ ನಿನ್ನ ಪಾಲಿನ ಯಮದೂತ ಈ ರಣ ಕಳಿ ರಣ ರುದ್ರ. मेरे नाम
अमर दिल्ली व कपुंडवली टाइगर रणकाळी रणा रुद्र ने नहीं है ಭವನ ಬಿಡಿಸೋ ಗುರುವೇ ಕೈ ಮುಗಿದು ಬೇಡುವೆ ರಾಜ ಪುಟ್ಟ ರಾಜ ಸ್ವಲ್ಪ ನಿಂದ್ರಲೇ ಸಂಗಿ ಎಲ್ಲಿಗೆ ಹೊಂಟಿ ಬಾವಿಗೆ ಬಿದ್ದು ಸಾಯಕ್ ಹೊಂಟಿನಿ. ಅಂತದೇನು ಬಂದತ್ಲಿ ಅಪ್ಪ ನಿನಗ್ ಬಾಯಿಗೆ ಬಿದ್ದು ಸಾಯ ಅಂತದ ನನಗ 3 ತಿಂಗಳಾತು ಒಟ್ಟ ಆಗೇ ಇಲ್ಲ. ಕೆಟ್ಟಿಲೆ ಸಂಗಿ ಪೂರ ಕೆಟ್ಟಿ ನೀ ಮೋನ್ ಕೈಯ ಕಟ್ಟಿ ಕೊಟ್ಟು ಹೇಳಿದೆ ಆ ಸಂಗ್ಯಾನ ಸವಾಸ ಮಾಡಬೇಡ ಅಂತ ಹೇಳಿದ್ಯಾ ನನ್ನ ಮಾತ. ಆ ಸಂಗ್ಯನ್ ಜೊತೆ ಸಲಿಗೆ ಇದ್ರೆ ಏನಾಯ್ತು? ಈಗ ಬರೇ 3 ತಿಂಗಳು ಮಾಡ್ಯಾನ, ಇನ್ನ 6 ತಿಂಗಳದಾಗ ನಿನ್ನ ಕೈಯಾಗ ಒಂದ್ ಪಾಪನ ಕೊಡ್ತಾನ. ಏ ಬಾಳು, ನಂಗ 3 ತಿಂಗಳು ಆಗಿಲ್ಲ ಅಂತ ಹೇಳಿದ್ನಲ್ಲ, ನೀ ಏನಂತ ತಿಳ್ಕೊಂಡಿ? ನಾ ತಿಳ್ಕೊಂಡಿದ್ದದ ಬ್ಯಾರೇನೆ ಐತಾಳ. ಅಯ್ಯೋ, ನನಗ 3 ತಿಂಗಳು ಆಗಿಲ್ಲ ಅಂತ ಹೇಳಿದ್ನಲ್ಲ, ನನ್ನ ಖಾನಾವಳಿ ವ್ಯಾಪಾರ 3 ತಿಂಗಳಾತು ಒಟ್ಟ ಆಗಿಲ್ಲ, ಬರೀ ಲುಕ್ಷನ್ ಆಗೈತಿ ಅಂತ ಹೇಳಿದೆ. ಮತ್ತೆ ಬೈಕ್ ಬಿದ್ದು ಯಾಕೆ ಸಾಕೊಂಟಿ? ಸಾಲಗಾರ ಕಾಟ ಹೆಚ್ಚಾಗಿ. ಆ ಸಾಲಕ್ಕೆ ಯಾಕೆ ಎದಿರ್ತಿಲೇ ಸಂಗಿ? ನಾ ಇಲ್ಲವೇ ನಿನ್ನ ಸಾಲ ತೀರ್ಸಬಹುದು ಗಂಡ. ಹಂಗಂದ್ರ ಚಲೋ ಮಾಡಲ್ಲ. ಬಾದಾಮಿ ಭರಿ ಚಂದ ಹುಡುಗಿ ಜಾತಿ ಗಿಲ್ಲಿ ಕನಲ ಶಾರ ಹೇ ಲ ಲ ಲ ಚುಟ್ಟು ಮಾಡತೈತಿ ನನ್ನ ಜೀವ ನನ್ನ ಮಗಲಾಗ ಹೇಳ್ತೀನಿ ಕಿವಿಯಾಗ ತಾಳಿ ಸತತಿ ನಗರನಾಗ ಚೋರಿ ನೀನಿ ನನ್ನ ಬಂಗಾರಿ ಹೇಳ ಮಾವ, ಏನದು ಇಟ್ಕೊಳ್ಳೋದು? ಕನಲ ಅನಸ್ತಾರ ಅವ ಯಾವ ಈ ಊರಾಗ ನನಗ ಹಿಂಡಿ ಕಣ್ಣಲ್ಲ ಅನಸ್ತಾವ. ನಾನು ಎಲ್ಲ ಮುಕೊಂಡಾರಪ್ಪ. ನಮಸ್ಕಾರ ರೀ ಬಯಾರ. ನಮಸ್ಕಾರ ರೀ, ಯಾರ್ರಿ ನೀವು? ನಾನ್ರಿ ನಿಮ್ಮ ಪ್ರೀತಿಲಿಂಗ ಸಂಗು ಮಾವ. ನಾನ್ ನಿಮ್ಮ ಮನೆ ಹೇಳವ್ರಿ ಗೌಡ್ಸೇನಾರ. ಚಲೋ ಮಾಡಪ್ಪ ಮಗನ ಈ ಸಂಗೀತ ಜಾತಕ. ಆಯ್ತಪ್ಪ ಗೌಡ, ಚಲೋ ಮಾಡ್ತೇನೆ ನೋಡ್ರಿ. ಅವ ಅಡ್ಡಿ ಗುಡ್ಡಿ ಓದ್ ಹೇಳಕ ನಮ್ಗ ಟೈಮ್ ಇಲ್ರಿ, ಬೆಳಕರ್ದೈತ್ರಿ. ಈಗ ನಾವ್ ಮುಖ್ಯವಾದ ವಿಷಯ ಓದ್ ಹೇಳಕ ಈಗ ಟೈಮ್ ಆಗೈತ್ರಿ. ಬೋದಿಂದ ಸುರಾದ ಅಕ್ಷರ ಯಾರ್ದ್ರಪ್ಪ ತಮ್ಮ? ನಿಮಗ ಮರಣ ಐತ್ರಿ. ಅವ ನೀವು ಹುಷಾರಾಗಿ ಸಂಖ್ಯಾ ಸವಾಸ ಮಾಡ್ಬೇಕ್ರಿ. ಬೋದಿಂದ ಸುರುವಾಗ ಹೆಸರಂದ್ರ ಬಾಳೆನೇ ಇರ್ಬೇಕ. ನನ್ನ ಹೆಸರು ಇದ್ರಾಗ ಬರ್ತೈತಿ ನೋಡ್ ಸಂಖ್ಯೆ. ನೀ ಈ ಅಳನ್ ಮಾತ ನಂಬ. ಈ ಅಳನ್ ಮಾತ
ಶಿವಪೂಜದೊಳಗ ಕಟ್ಟಿ ಬಿಟ್ಟಂಗ ಆಟ ಬರ ಯಾರು ಕರೆ ಮುಸಳೆ ನಾಯಿ ಅಂತವ ಇವ್ರು ಕರೆಂಟ್ ಹಿಡ್ದಾರ್ರಿ ಇವ್ರು. ಇವಾರೇ ಕರೆಂಟ್ ಹಿಡ್ಸ್ಯಾವ್ರಿ ಇವ ಕನವಳಿ ಸಪ್ಲೈ ಅನ್ರಿ ಇವ ಅಲ್ಲ ಮತ್ತಾರ್ರಿ ಇವಾಗ ಪೊಲೀಸರ ನಾಯಿ ಕರಿ ಅಂತವ ಲೇ ಹೇಳುವ ಹಳೆ ಹೇಳುವ ಪೊಲೀಸ್ ನಾಯಿ ಅಂತ ಯಾವ ಮಗನ ಹೆಂಗೈತಿ ನಿನ್ ಮೈ ನನಗ ಬಾಳು ನೀ ನಮ್ಮ ಮನೆಗ್ ನಡಿ ನಾನು ನಿಂಗೆ ಆಮೇಲೆ ಭೇಟಿ ಹಾಕಿನಂತ. ಹಂಗದ್ರ ದೊಡ್ಡ ಬಾಗದ್ರ ಹಾ ದೊಡ್ಡ ಬರ್ದ ನೀವ್ ಹೋಗ. ಅಲ್ರಿ ಹೇಳೋರ ಬಾ ಅಕ್ಷರದವ್ರ ನಮ್ಮ ಮದುವೆ ಆಗಿದ್ರ ನಮ್ಗೇನ್ರ ಸಾವು ಬರ್ತೈತಿ ಏನ್ರಿ? ನೀವ್ 100ಕ್ಕೆ 100 ನೋಡಿ ಗೋಡ್ಸ್ಯಾನ್ಯಾರ ಯಾಕ ಯಾಕಲಾ ಮುಡ್ದಾರ ಹಳೆ ಮುಡ್ದಾರ ಯಾಕ ಹಂಗ ಮೈ ಮೇಲೆ ಬರ್ತಿಲ್ಲ ಯಾಕ ಜೋಕ್ಮರ ಹಳೆ ಜೋಕ್ಮರ ಹಂಗ್ಯಾಕ ಸಿಟ್ಟಿ ಬರ್ತೀಯ ನನ್ನ ಸಂಗಿ ಮುಡ್ದಾರ ಹಳೆ ಮುಡ್ದಾರ ಯಾರ್ ನೀನೆ? ನಾನು ಆ ಸಂಗಿ ನಿನ್ನ ಪ್ರೀತಿಯ ಸಂಗು ಮಾಮ. ಅಯ್ಯೋ ನನ್ನ ಪ್ರೀತಿಯ ಸಂಗು ಮಾಮ ಮತ್ತಾಕ್ ತಡ ಮಾಡ್ತಿದ್ದ ಹಿಂದಿಂದ ತಿರುಗಿನ ನಿನಗಾಗಿ ಸರಗಿನ ಅಷ್ಟೊಂದ ಸಫೀನ ಹುಡುಗಿ ಅಷ್ಟೊಂದ ಸಫೀನ ನಿನಗೆನ ಬಂಗಾರದೇನ ನಿನಗೆನ ಬೆಳ್ಳಿ ಹಚ್ಚಾದೇನ ಹಿಂದಿಂದ ತಿರುಗೇನ ನಿನಗಾಗಿ ಸರಿಗೇನ ಹಿಂದಿಂದ ತಿರುಗೇನ ನಿನಗಾಗಿ ಸರಿಗೇನ ಅಷ್ಟೊಂದ ಸತ್ಯೇನ ಹುಡುಗಿ ಅಷ್ಟೊಂದ ಸತ್ಯೇನ ನಿನಗೆನ ಈ ಸಮಾಜದ ಮಳ್ಳು ಜನರು ಕೂಗಿ ಕೂಗಿ ಹೇಳ್ತಿದ್ದಾರೆ ಪ್ರಿಯಾಂಕಾ ಈ ರಾಯಣ್ಣ ಬೊಕ್ಕೋಟ ನಟಿನ ಯಾವರದಲ್ಲಿ ಶಾಮೀಲಾಗಿರುವ ದೇಶದ ದ್ರೋಹಿ ಎಂದು. ಹಾಗಾದ್ರೆ ಈಗ ನಾನು ಏನು ಮಾಡ್ಬೇಕು ಪ್ರಿಯಾಂಕಾ? ಹೌದು ರಾಯಣ್ಣ ಹೌದು. ಯಾರು? ಮಗು ರಾಯಣ್ಣ, ಇನ್ನು ಮುಂದೆ ನೀನು ಕೈ ಕೊಟ್ಟುಕೊಂಡು ಕುಳಿತರೆ ಪ್ರಯೋಜನವಿಲ್ಲ. ನೀನೀಗ ದಂಡು ಕಟ್ಟಿ ಯುದ್ಧ ಮಾಡುವ ಸಿದ್ಧರಾದ ಆ ಬಂಡ ಪಂಡರ ಸಂಹಾರ ಮಾಡಿ ಹಿಂದಿನಿಂದ ನೀನು ಕ್ರಾಂತಿಗಾಗಿ ಸಿಡಿದೆದ್ದು ಹಾಲು ಮತದ ಸರ್ದಾರ ಕ್ರಾಂತಿಗಾಗಿ ಸಿದ್ಧದ ರಾಯಣ್ಣ ನನಗೂ. ನೀನು ಕ್ರಾಂತಿಗಾಗಿ ಸಿದ್ಧದ ರಾಯಣ್ಣ ಆಗ್ಲೇಬೇಕು. ಇದು ನಿನ್ನ ತಂದೆ ಬೀರೇಶ್ವರ ಸದಾ ಇದ್ದೇ ಇರುತ್ತಾನೆ. ಹೋಗು ರಾಯ ಹೋಗು, ನಿನ್ನ ಗುರಿ ಮುಟ್ಟುವರೆಗೂ ನೀನು ನಿಲ್ಲಬೇಡ. ಹಾ, ನನ್ನ ತಂದೆ ಮಾರಿನಾಳ ಬೀರಲಿಂಗೇಶ್ವರನ ಆಜ್ಞೆ ಅಂತೆ ಈ ಸಮಾಜದಲ್ಲಿ ನಡೆಯುತ್ತಿರುವ ಅತ್ಯಾಚಾರಗಳನ್ನು ಸದೆ ಬಡಿದು ಪಂಡರಾಗಿ ಪುಂಡಾಟಿಕೆಯನ್ನು ಮಾಡ್ತಿರುವ ಪುಂಡ ಪುರುಷರು ಸೊಕ್ಕ ನಡಗಿಸಲು ಇಂಚಿನಿಂದ ನಾನು ಕ್ರಾಂತಿಗಾಗಿ ಸಿಡಿದ ರಾಯಣ್ಣ ಆಗ್ಲೇಬೇಕು. ಕ್ರಾಂತಿಗಾಗಿ ಸಿಡಿದ ರಾಯಣ್ಣ ನಾನಾಗ್ಲೇಬೇಕು. ಹಾಲು ಮತದ ಸರ್ದಾರ ಕ್ರಾಂತಿಗಾಗಿ ಸಿಡಿದ ರಾಯಣ್ಣನಾಗ್ಲೇಬೇಕು.
ನನ್ನ ಭಾಗ್ಯದ ದೇವರು ಗುರುಪುಟ್ಟ ರಾಜರು ನನ್ನ ಭಾಗ್ಯದ ದೇವರು ಗುರುಪುಟ್ಟ ರಾಜರು ಇವರ ನನ್ನ ಹೃದಯ ಬದಿಗೆ ಪಾರ್ವತಿ ಓಹೋ ಓಹೋ ನೀವಾ ಇಲ್ಲಿಗೆ ಬಂದ ಕಾರಣ? ಕಾರಣ ಹಿಂದೆ ಈ ಶಿವ ರುದ್ರನ ಕೈಯಿಂದ ತಪ್ಪಿಕೊಂಡು ಹೋದ ಮಾತ್ರಕ್ಕೆ ನೀನೇನು ಗೆದ್ದೆನೆಂದು ತಿಳಿಯಬೇಡ. ನಿನ್ನ ಸೊಕ್ಕನ್ನು ಅಡಗಿಸಲು ಬಂದಿರುವನೋ ಈ ಶಿವ ರುದ್ರ. ನೋಡಿ ಶ್ರೀಮಂತ್ರೆ, ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳಿಕೊಳ್ತೇನೆ, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ, ಹೊರಟೋಗಿ ಇಲ್ಲಿಂದ. ಹೊರಟು ಹೋಗ. ಹೊರಟು ಹೋಗಲ ಬಂದಿಲ್ಲ ಪಾರು. ಬಹುತ್ ನಿನ್ನನ್ನು ಹೊತ್ತು ಒಯ್ದು ಬಹುತ್ತಿರದ ನನ್ನ ಕಾಮದ ಆಸೆಯನ್ನು ಈಡೇರಿಸಲು ಬಂದಿರುವೆ. ಒಳ್ಳೆ ಮಾತಿನಿಂದ ನನ್ನ ಹೇಳಿದ್ರೆ ಸರಿ. ಇಲ್ಲದಿದ್ದರೆ ಏನು ಮಾಡುವೆಯೋ ಚಾಂಡಲ? ಈ ಶಿವ ರುದ್ರನ್ಗೆ ದಟ್ಟವಾಗಿ ಮಾತಾಡುವೆ ಕೆಟ್ಟ ಸುಳ್ಳೆ. ಪಾರ ಬೇಗನೆ ಬಂದು ಹಪ್ಪಿ ಮುದ್ದಾಡಿಸಬಾರಲೇ ಈ ಶ್ರೀಮಂತ ಶಿವ ರುದ್ರನು. ಶಿವರುದ್ರ, ದೂರ ನಿಂತು ಮಾತನಾಡೋ ಕತ್ತೆ. ನಿನ್ನಂತವನಿಗೆ ದೇಹವನ್ನು ಅರ್ಪಿಸುವ ಹೆಣ್ಣು ನಾನಲ್ಲ ಕಣೋ, ನಾನಲ್ಲ. ನಾನು ಸತ್ತರೂ ಚಿಂತೆ ಇಲ್ಲ, ಆದ್ರೆ ಈ ದೇಹವನ್ನು ಮಾತ್ರ ನಿನ್ನಂತವನಿಗೆ ಅರ್ಪಿಸುವುದಿಲ್ಲ ಕಣೋ, ಅರ್ಪಿಸುವುದಿಲ್ಲ. ನಾನು ಪೂಜಿಸುತ್ತಿರುವ ದೇವರು ಬಂದ್ರೆ ಕಣ್ಣು ತೆರೆದು ನಿಂತರೆ ಸುಟ್ಟು ಬೂದಿ ಆಗ್ತೀಯ. ಆಮೇಲೆ ಎಚ್ಚರ. ಪಾರ್ವತಿ, ಎಲ್ಲಿದ್ದಾನೆ ಈ ನಿನ್ನ ಕಲಿಯುಗದ ಕಲಿಕಾಲದ ಕಲ್ಲು ದೇವರು?
ನಮ್ಮಂತ ಶ್ರೀಮಂತರ ಪಾದಗಳಲ್ಲಿ ಬಿದ್ದು ಒದ್ದಾಡುತ್ತಿರುವಾಗ ಎಲ್ಲಿದ್ದನೇ ನಿನ್ನ ಕಲ್ಲು ದೇವರೇ ಅವನಲ್ಲಿ ದೇವರೆಂಬ ಶಕ್ತಿ ಇದ್ದರೆ ಬಂದು ತಡೆಯಲು ಈ ಈ ಶಿವರುದ್ರ ರಣ ತೀರನಲ್ಲ ಎಲ್ಲ ಶ್ರೀಮಂತ ದೇವರ ಬಗ್ಗೆ ಇಷ್ಟೊಂದು ಸೊಕ್ಕಿನಿಂದ ಮಾತನಾಡ್ತಾ ಇದೆಯಲ್ಲ, ನಾಚಿಕೆ ಆಗುದಿಲ್ಲ ನಾವು ನಿನ್ನ ಹೆಸರಿನ ಜನ್ಮಕ್ಕೆ. ಈ ನಿನ್ನ ಸೊಕ್ಕನ್ನು ಅಡಗಿಸಲು ಆ ದೇವರು ಖಂಡಿತವಾಗಿ ಬಂದೇ ಬರ್ತಾನೆ ಕಣ, ಬಂದೇ ಬರ್ತಾನೆ. ನೀನೊಬ್ಬ ಬಂಡ ರಂಡೆಯ ಮಗ ಅಂತ ನನಗೆ ಚೆನ್ನಾಗಿ ಅರ್ಥವಾಗ್ತಾ ಇದೆ. ಕೆಟ್ಟ ಸತ್ಯಣ್ಣ ಅಯ್ಯೋ ಅಮ್ಮ, ಇಡೀ ರಾಜ್ಯಕ್ಕೆ ಶ್ರೀಮಂತ ನೆನೆಸಿಕೊಂಡಿರುವ ಈ ಶಿವರುದ್ರನಿಗೆ ಬಂದ ಪಟ್ಟಿ ಮಗನಿಂದ ನುಡಿವ ದತ್ತ ಸುಳೆ. ಅಯ್ಯೋ ಪಾಪಿ, ತುಂಬು ಗರ್ಭಿಣಿ ಅಂತ ಕಬರಿಲ್ಲದೆ ಈ ರೀತಿ ಕೈಯನ್ನು ಮಾಡ್ತಾ ಇದೆಯಲ್ಲ. ನೀನು ಮನುಷ್ಯನಲ್ಲ, ನೀನು ರಾಕ್ಷಸ ಕಣ, ರಾಕ್ಷಸ. ಈ ಗರ್ಭಿಣಿಯ ಶಾಪ ನಿನಗೆ ತಟ್ಟದೆ ಬಿಡಲಾರದು ಕಣ, ತಟ್ಟದೆ ಬಿಡಲಾರದು. ನೀನು ಸರ್ವನಾಶ ಆಗಿ ಹೋಗ್ತೀಯ ಕಣ, ಸರ್ವನಾಶ ಆಗಿ ಹೋಗ್ತೀಯ. ಒಬ್ಬ ಗರ್ಭಿಣಿಯರ ಶಾಪ ಲೇ ಪಾರ್ಲೆ, ನಿನ್ನ ಗರ್ಭಪಾತವಾಗಿ ನೀನು ರಕ್ತದ ಮಡಿನಲ್ಲಿ ಬೆದ್ದ ನರಳಾಡಿದ್ರೆ ಸರಿ, ನೀನು ಸತ್ತ ಹೆಣದ ಮೇಲೆ ಆದರೂ ಬೆದ್ದ ಮುದ್ದಾಡಿಸಿ ನನ್ನ ಕಾಮದ ದಾವನು ಈಡೇರಿಸಿಕೊಳ್ಳಲು ಬಿಡೋದಿಲ್ಲ ಈ ಶಿವರುದ್ರ. ಬಾರಲೇ ಬಾ ಬಣ್ಣದ ಹೆಣ್ಣೆ. ಸಕ್ಕಿನ ಸುಳಿದ ನಮಗೆ ಶಿವರುದ್ರ, ಕೈ ಬಿಡಲೇ ಭಾರತ ನಾರ್ಯನೇ. ಕೆಟ್ಟ ಸುಳಿದ ನನ್ನ ಮಗನೇ, ಯಾರಲ್ಲೇ ನೀನು? ಸ್ವೀಕರ್ಯಾಲೇ ಮಗನೇ ಶಿವರುದ್ರ, ಇವನು ಸ್ವೀಕರ್ಯ ಅಂದ್ರೆ ಹಾಲು ಮತದ ಹೆಬ್ಬುಲಿ ಮಗನೇ, ಹಾಲು ಮತದ ಹೆಬ್ಬುಲಿ. ಪರಿಸಮರಾಷ್ಟ್ರಲೇ ಮಗನೇ, ನಿಮ್ಮಂತ ಕೆಟ್ಟ ಕುಲದ ತಾಯಿಗಡರ ಶಿರವನ್ನು ಕತ್ತರಿಸುವ ಸಮರಕ್ಕೆ ಸಿದ್ಧನಾಗಿ ಬಂದಿರುವ ಗರ್ಜನೆ ಹುಲಿ ರಾಯ ಮಗನೇ, ಹುಲಿ ರಾಯ. ಹುಲಿ ರಾಯ, ಸಮರ ಸಿಂಹದ ಗರ್ಜ ನಾನೆಂದು ಈ ಶಿವರುದ್ರ ಎಂಬ ಕಾಳಿಂಗ ಸರ್ಪವನ್ನು ಕೆಣಕಲು ಬಂದರು. ನಿಮ್ಮಂತ ಸಿಂಹದ ಶಿರವನ್ನು ಕತ್ತರಿಸಿ ರಕ್ತ ಕುಡಿದು ಕೊಬ್ಬಿ ನಿಲುಕನೆ ಈ ಶಿವರುದ್ರ ಎಂಬುದು ನಿನ್ನ ಹಣೆ ಬರದಲ್ಲೇ ಬರೆದಿಟ್ಟುಕೋ ಮಗನೇ. ಲೇ ಮಗನೇ ಶಿವರುದ್ರ, ಸಿಂಹದ ಶಿರವನ್ನು ಕತ್ತರಿಸಿ ರಕ್ತ ಕುಡಿದು ಕೊಬ್ಬಿ ನಿಂತಿರುವ ಈ ನಿನ್ನ ದೇವನಿ ಭಾಗವನ್ನು ಮಾಡಿ ನಿಮ್ಮದ ದರ್ಪದ ಡಕಾಯತರಿಗೆ ತಕ್ಕ ಪಾಠ ಕಲಿಸದ ಬಿಡುದಿಲ್ಲ ಸೇಡಿಗದ ಈ ಸಿಂಹದ ಮರಿ ರಾಣ ಮಗನೇ. ಸಕ್ಕಿನ ಕೊನೆ ಮುಚ್ಚಲೇ ಬಾಯಿ ಮೂರ್ಖ. ಇದರ ಪರಿಣಾಮ ನೀನು ಅನುಭವಿಸಬೇಕಾಗ್ತದೆ ಮುಂದೆ. ಮತ್ತೆ ಈ ರಾಯಣ್ಣನಿಗೆ ನಿನ್ನ ಕಡು ಮಾತೇನೆ ಲುಚ್ಚ. ರಾಯಣ್ಣ ಬೇಡಪ್ಪ,
ಈ ಪಾಪಿಯ ಮೇಲೆ ಕೈ ಮಾಡಿ ನಿನ್ನ ಕೈಯನ್ನು ಹೊಲಸು ಮಾಡಿಕೊಳ್ಳಬೇಡ. ಬಿಟ್ಟು ಬಿಡು ರಾಯಣ್ಣ, ಇವನನ್ನು ಬಿಟ್ಟು ಬಿಡು. ಕ್ಷಮಿಸಮ್ಮ, ನೀನ್ ಏನು ಹೇಳಿದ್ರೆ ಕೇಳಿಸ್ತಾನಲಿಲ್ಲ ಈ ನಿನ್ನ ಮಗ ರಾಯಣ್ಣ. ಲೇ ಮಗನ ಸುರಿದ್ರ ದೇವತೆ ಈ ನನ್ನ ತಾಯಿಯನ್ನು ಓದಿಯೇ ಬೋಳಿ ನನ್ನ ಮಗನೇ. ಇದೇ ಚಾಟಿಂದ ಈ ರಾಯಣ್ಣ ಹೊಡಿತಾನೆ ಮಗನೇ. ನಿನ್ನಲ್ಲಿ ತಾಕತ್ತಿದ್ರೆ ಸಹಿಸಿಕೋ ಮಗನೇ ಈ ಸಮರಸಿಂಹ ರಾಯಣ್ಣನ ವರ್ತವನ್ನು. ರಾಯಣ್ಣ, ಹೇಸಿಗೆ ಮೇಲೆ ಕಲ್ಲು ಹೋಗದು, ಮಗಕ್ಕೆ ಸಿಡಿಸ್ಕೊಳ್ಳೋದು ಬೇಡಪ್ಪ. ನಿನ್ನ ಹೆಸರನ್ನು ಹೇಳಿ ಬದುಕಿಕೊಳ್ಳಲಿ ಪಾಪಿ. ಬಿಟ್ಟು ಬಿಡಪ್ಪ ಇವನನ್ನು ಈ ಜಗದಲ್ಲಿ. ಕ್ಷಮಿಸಮ್ಮ, ನೀನೇನು ಹೇಳಿದ್ರೆ ಕೇಳಿಸ್ತಾನದಲ್ಲಿಲ್ಲ ಈ ನಿನ್ನ ಮಗ ರಾಯಣ್ಣ. ಬಿಟ್ಟು ಬಿಡಮ್ಮ ಈ ನಿನ್ನ ಮಗ ರಾಯಣ್ಣನ ತಡೆಯಬೇಡ. ಅಯ್ಯೋ ರಾಯಣ್ಣ, ಯಾಕೋ ನನ್ನ ಹೊಟ್ಟೆಯಲ್ಲಿ ತುಂಬಾ ನೋವು ಆಗ್ತಾ ಇದೆಯಪ್ಪ, ನೋವು. ಅಮ್ಮ, ಹೌದು ರಾಯಣ್ಣ, ಯಾಕೋ ಏನೋ ನನಗೆ ತುಂಬಾ ಸಂಕಟವಾಗ್ತಾ ಇದೆಯಪ್ಪ. ನಾನು ಬದುಕಲಾರೆ ರಾಯಣ್ಣ, ನಾನು ಬದುಕಲಾರೆ. ಆಸ್ಪತ್ರೆಗೆ ಹೋಗೋಣ ನಡಿಯಮ್ಮ. ಲೇ ಮಗನೇ ಶಿವರುದ್ರ, ಇಂದು ನಿನ್ನ ರುಂಡವನ್ನು ಕಡಿದು ನನ್ನ ಒಡಲಿನಲ್ಲಿ ಉರಿತಿರುವ ಸೇಡಿನ ಕೆಂಡವನ್ನು ನಂದಿಸಿಕೊಳ್ಳಬೇಕಂತೆ ಮಗನೇ. ಆದ್ರೆ ಇಂದು ನಿನ್ನ ತಾಯಿ ಮುಗಿಸಾರಿದ ಮಗನೇ. ಮತ್ತೆ ಬರ್ತೀನಿ ಮಗನೇ, ನಿನ್ನ ರುಂಡ ಕಡಲು ಸಿಂಹದ ಸಿಡಿಲು ಮರಿಯಾಗಿ ಮಗನೇ. ಸಿಂಹದ ಸಿಡಿಲು ಮರಿ ರೋಯ್, ನಿನ್ನಂತ ಬಡ ಕುನ್ನಿಗಳಿಂದ ಈ ಶ್ರೀಮಂತ ಶಿವರ್ಧನದ ಕೂದಲು ಎಳಗಿಸಲು ಸಾಧ್ಯವಿಲ್ಲ. ನನ್ನ ಕಥೆ ಮುಗಿಸಿದ ಪೂರ್ವದಲ್ಲಿ ಆಸ್ಪತ್ರೆಯಲ್ಲಿ ಹಾಡಿನ ತಾಯಿಯೇ ಮರಣ ಈ ಶಿವ ರುದ್ರ ಕೈಯಲ್ಲಿ. ಹುಟ್ಟಿ ಹುಟ್ಟಿ ಸಾಯುವ ಸತ್ತು ಸತ್ತು ಹುಟ್ಟುವ ಈ ಭವವನ್ನು ಬಿಡಿಸೋ ಮೇರಯ್ಯ, ಯಾರಲೇ ನಿನ್ನ ಕತೆ? ನಿನ್ನ ಪ್ರಾಣ ತೆಗೆದು ಬಂದಿರುವ ಭೂಗೋತಲ ಅಮರಾಣ ವಿಕ್ರಮ. ರಣ ವಿಕ್ರಮ, ನನಗೂ ನಿನಗೂ ಯಾವ ದೇಶವಿಲ್ಲ, ನನ್ನ ಕೊಲೆಗೂ ನಿನಗೆ ಯಾವ ಸಂಬಂಧವಿಲ್ಲ. ಲೇರಯ್ಯ, ನನ್ನ ತಂದೆ ತಾಯಿ ಕೊಂದಿದ್ದಲ್ಲದೆ
ಸುಳ್ಳು ಬರ ಹೇಳ್ತೆ ಕತ್ತೆ ರಣವಿಕ್ರಮ ಕೊನೆದಾಗಿ ಹೇಳುತ್ತೇನೆ, ನನಗೂ ನಿಮ್ಮ ತಂದೆ ತಾಯಿ ಕೊಲೆಗೆ ಯಾವ ಸಂಬಂಧವಿಲ್ಲ ಮಗನೇ. ಮರ್ಯಾದಿಂದ ನಿನ್ನ ಹೊರಟು ಹೋಗಿ ಬಿಡು ಮಗನೇ. ಹೊರಟು ಹೋಗಲು ಬಂದಿಲ್ಲ ರಾಯಣ್ಣ. ಈ ರಣವಿಕ್ರಮ ಅಂದ್ರೆ ಎಡೆ ಎತ್ತಿ ಬೋರ್ಗಾಗಿ ಬರ್ತೀವ, ಸ್ವಲ್ಪ ಕೂಡ ತೆಳಗಿಳಿಸಿ ಹೇಳ್ತೆ. ಹುಲಿ ಗುಡಿ ಬರ್ತಾ ಬಂದರೆ ಈ ರಣವಿಕ್ರಮ ಅಂತ ಕೇಳಿದ್ರೆ ಶಬ್ದ ಮಾಡಿದ್ರೆ ಏನ್ ಹೇಳ್ತಿದೆ ಅಂತವರಲ್ಲಿ ನನಗೆ ಪುಂಡನಂತ ಮಾತಾಡೋರ ಬಂಡ. ರಣವಿಕ್ರಮ, ಇಲ್ಲಿವರೆಗೆ ನೀ ಮಾತನಾಡಿದ ಮಾತನೆನಿಸಿಕೊಂಡು ನೀನೊಬ್ಬ ದೊಡ್ಡ ಸುರ ಸರ್ದಾರ್ನೆಂದು ತಿಳಿಯಬೇಡ ಮಗನೇ. ನನ್ನ ಮನೆಗೆ ಬಂದವರಿಗೆ ಮರ್ಯಾದೆ ಕೊಡಬೇಕೆಂದು ನಿನ್ನನ್ನೇ ಸುಮ್ಮನೆ ಬಿಟ್ಟಿದ್ದೆ ಮಗನೇ. ಇಷ್ಟದಿದ್ದರೆ ಈ ನಿನ್ನ ಕಟವನ್ನು ಉಳಿಸಿ ಈ ನಿನ್ನ ಪುಂಡಾಡಿಕೆ ಹಾಡಿಸಿ ಬಿಡ್ತಿದ್ದೆ ಮಗನೇ. ಈ ರಣವಿಕ್ರಮ ಪುಂಡ ತರಕ್ಕೆ ಸಾಲಕ್ಕಿದ್ರಲ್ಲ ಮುಗಿತು ನಿನ್ನ ಕತೆ. ಹಾಗಾದ್ರೆ ರಣವಿಕ್ರಮ ನಿಂದು ಮುಗಿತು, ಭೂಮಿ ಮೇಲೆ ಋಣ. ರಾಯಣ್ಣ ಏನ್ ಮಾಡ್ತಾ ಇದೀಯಪ್ಪ ನೀನು? ಮೊದಲು ಕೆಳಗಿಳಿಸು ನಿನ್ನ ಕೈಯಲ್ಲಿರೋ ಪಿಸ್ತೂಲ್ ಅನ್ನು. ಹವ್ವಾ, ಇವನು ಈ ನಿನ್ನ ಮಗ ಗಂಡು ಗಲಿ ರಾಯಣನ ಮೇಲೆ ಕೈ ಮಾಡಲು ಮುಂದಾಗಿದ್ದಾನೆಂದ್ರೆ ಇವತ್ತು ಈ ನಿನ್ನ ಮಗ ಗಂಡು ಗಲಿ ರಾಯಣ ಇರಬೇಕು ಒಂದು, ಇಲ್ಲ ಇವನಿರಬೇಕು ಒಂದು. ರೀ ಏನ್ ಮಾಡ್ತಾ ಇದ್ದೀರಾ ಒಳಗಡೆ? ಬೇಗನೆ ಬನ್ನಿ ಹೊರಗೆ. ಯಾಕೆ ಪಾರ್ವತಿ, ಏನಾಯ್ತು? ರೀ ನೋಡ್ರಿ, ಇವರಿಬ್ಬರ ಕೈಲಿ ಇಬ್ಬರು ಹೇಗೆ ಹೊಡೆದಾಡ್ತಾ ಇದ್ದಾರೆ ಅಂತ. ಇದೇನಿದು ವಿಚಿತ್ರ? ರಾಮ ಲಕ್ಷ್ಮಣ ಅಂತ ಒಂದೇ ರೂಪದಲ್ಲಿ ಇವರನ್ನು ನೋಡಿದರೆ, ಇವರಿಬ್ಬರನ್ನು ನೋಡಿದರೆ ಕಳೆದು ಹೋದನ್ನ ಮಾತನಿ ಅಮರ ವೀರನ ಇನ್ನೊಬ್ಬ ಮಗ ನೆನಪಾಗುತ್ತಿದ್ದೇನೆ. ರೈಣ, ಇವನ್ಯಾರಪ್ಪ? ರಣವಿಕ್ರಮನ್ ತಾಯಿನ ಹೆಸರು. ಏನು ಇವನ ಹೆಸರು ರಣವಿಕ್ರಮನ? ರಣವಿಕ್ರಮ ರಾಯಣ ಅಂದರೆ 25 ವರ್ಷಗಳ ಹಿಂದೆ ಕಳೆದು ಹೋದ ಅಮರವೀರನ ಮಕ್ಕಳು. ಇನ್ನೊಬ್ಬ ಮಗನೇ ಇವನೇ ಇರಬಹುದು. ಮಗ ರಾಯಣ ಇವನೇಕೆ ನಿನ್ನ ಜೋಡಿ ಒದಾಡ್ತಿದ್ದಾನಪ್ಪ? ಇವನ ತಂದೆ ತಾಯಿಗಳು ನಾನೇ ಕೊಲೆ ಮಾಡಿದ್ದೇನೆಂದು ನನ್ನನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ದಾನೆ ಈ ಭೂಪ. ಯಾರಪ್ಪ ನಿನ್ನ ತಂದೆ ತಾಯಿಗಳು? 25 ವರ್ಷಗಳ ಹಿಂದೆ ಕುರುಬರ ಸಂಘದ ಅಧ್ಯಕ್ಷರಾಗಿದ್ದ ಅಮರವೀರ ಹಾಗೂ ಅನುಪಳೆ ನಮ್ಮಿಬ್ಬರ ನನ್ನ ಎತ್ತ ತಾಯಿ. ಹಾಗಾದ್ರೆ ನೀವಿಬ್ಬರು ನಿಮ್ಮ ತಂದೆ ತಾಯಿಗಳಿಗೆ ನೀವು ಅವಳಿ ಮಕ್ಕಳೇ? ಹೌದು, ನನ್ನ ಪಾರ್ಟ್ನರ್ ರಾಣ ರುದ್ರ ಅವಾಗ ಹೇಳ್ತಿದ್ದರು, ನನ್ನ ತಂದೆ ತಾಯಿ ಜೊತೆಲೇ ನಾವು ಅವಳಿ ಮಕ್ಕಳು. ನನ್ನ ತಂದೆ ತಾಯಿ ಜೊತೆಲೆ ನಿನ್ನ ತಮ್ಮ ಸತ್ತಿದನಂದು ನಿನ್ನ ತಂದೆ ತಾಯಿಗಳು ನಾವೇ ಕೊಲೆ ಮಾಡಿದನಂದು ಯಾರು ಹೇಳ್ತಾರಪ್ಪ? ನಿಮಗೆ ಯಾರು ಹೇಳ್ತಾರೆ? ನನ್ನ ಸಾಕಿ ಸಲಿ ನನ್ನ ಪಟ್ಟ ರಣ ರುದ್ರ ಹೇಳಿದರೆ ಮಾರ್ಗ ಮತ್ತೊಮ್ಮೆ ಹೇಳ್ತಿದ್ರು ಆ ಕೆಟ್ಟ ರಣರುದ್ರ ಕೆಟ್ಟ ಹೆಸರನ್ನು ಮತ್ತೊಮ್ಮೆ ಎತ್ತಿದ್ದು ಹೋದರೆ ಅವನನ್ನ ಕಳೆದು ಯಾರಿಗೆ ತುಂಬಿದ್ರು ನನ್ನ ರೋಷ ಹೊರಗಲಾರದು. ಆ ರಣರುದ್ರ ನಿಮ್ಗೆ ಏನು ಅನ್ಯಾಯ ಮಾಡ್ತಾನೆ? ರಣರುದ್ರ ನಿಲ್ಲಪ್ಪ, ನಿಮ್ಮ ತಂದೆ ತಾಯಿಯು ಸತ್ತಿರುವುದು. ಇದನ್ನ ಏನ್ ಹೇಳ್ತಿದೆ? ನನ್ನ ಕೋಪಕ್ಕೆ ಕೆರಳ ವಿಷಯವನ್ನು ನಿಜವನ್ನೇ ಹೇಳ್ತಿದ್ದೇನಪ್ಪ, ನಿಜವನ್ನೇ ಹೇಳ್ತಿದ್ದೇನೆ. ನಿಮ್ಮ ತಂದೆ ತಾಯಿಗಳಿಗೆ ನೀವು ಅವಳಿ ಮಕ್ಕಳು. ರಾಯಣ್ಣ ರಣವಿಕ್ರಮ ಅಂತ ನೀವು ಚಿಕ್ಕರಿರುವಾಗ ಕನಕ ಜಯಂತಿಯಲ್ಲಿ ಉತ್ಸವದಲ್ಲಿ ಬಾಂಬಿಟ್ಟಿಡಿ ನಮ್ಮ ಕುರುಬರ ಜನಾಂಗವನ್ನೇ ಸಂಹಾರ ಮಾಡಬೇಕೆಂದಿದ್ದ. ಆ
ಶಿವರುದ್ರನ ಕಡೆ ಬರು. ನಿಮ್ಮ ತಂದೆಯವರನ್ನು ಹಿಡಿದು ಒಂದು ಬುದ್ಧಿನ ಕಲಿಸಿ ನಿಮ್ಮ ಮನೆಯಲ್ಲೇ ಕೂಡಿ ಹಾಕಿದ್ದನು. ಆ ರಾಣಿಗಳನ್ನ ಬಿಟ್ಟು ಬಿಡಿ ಎಂದು ಆ ಶ್ರೀಮಂತನ ಪರವಾಗಿ ಆ ರಣರುದ್ರನ ನಿಮ್ಮ ತಂದೆಯವರನ್ನ ಕೇಳಿಕೊಂಡಾಗ ಆ ದೇಶ ದ್ರೋಹನ ಬಿಡೋದಕ್ಕೆ ಆಗಲ್ಲ ಅಂತ ನಿಮ್ಮ ತಂದೆಯವರು ಹೇಳಿದಾಗ ಪೊಲೀಸರಿಗೆ ಒಪ್ಪಿಸುತ್ತನೆಂದು ದಿಟ್ಟವಾಗಿ ಮಾತಾಡಿದ ನಿನ್ನ ತಂದೆಯವರ ಕೊಂದು ಕೊನೆಗೆ ನಿಮ್ಮ ಮನೆಗೆ ಬೆಂಕಿ ಹಚ್ಚಿ ಬಿಟ್ಟಿದ್ದಾರಪ್ಪ. ಬೆಂಕಿ ಹಚ್ಚಿ ಬಿಟ್ಟಿದ್ದಾರೆ. ಆ ಬೆಂಕಿಯಲ್ಲಿ ಸುಟ್ಟ ಸಾಯಿದ್ರು ಅವಳಿ ಮಕ್ಕಳಲ್ಲಿ ಒಂದು ಕೂಸನ್ನು ನಾನು ಎತ್ತಿಕೊಂಡು ಹೋಗಿ ಸ್ವಲ್ಪ ದೂರ ಬಿಟ್ಟ ಊರಿರುವಲ್ಲಿ ಬೀರಲಿಂಗೇಶ್ವರ ಗುಡಿಯಲ್ಲಿ ಹಾಕಿ ಮತ್ತೊಂದು ಕೂಸನ್ನು ನಾನು ತರಲು ವಾಪಸ್ ಬಂದೆ. ಆ ಕೂಸು ಅಟ್ಟಲಲ್ಲಿ ಕಾಣಲೇವಿಲ್ಲ. ಅಲ್ಲಿ ಕಾಣದ ಕೂಸು ಬೇರೆ ಯಾರಲ್ಲ ರಣವಿಕ್ರಮ, ನೀನೇ ರಣವಿಕ್ರಮ. ನೀನ್ ಆಡ್ತಿರುವ ಮಾತು ನಿಜವೇನಪ್ಪ? ಈ ಮಾತು ನಮ್ಮ ಕುಲದೇವರ ಬೀರಲಿಂಗೇಶ್ವರಗೆ ಸತ್ಯ ಸತ್ಯ ಸತ್ಯ. ನೀನ್ ಆಡ್ತಿರುವ ಮಾತು ನಿಜವೇನಪ್ಪ? ನಿಜವನ್ನೇ ಹೇಳ್ತೇನೆ ರಯಣ್ಣ, ನಿಜವನ್ನೇ ಹೇಳುತ್ತೇನೆ. ನೀವು ಇಂದಿದ್ದ ನೀವು ಕುರುಬರು, ಇಂದು ಕುರುಬರ ಸಂಘದ ಅಧ್ಯಕ್ಷನಾದ ಅಮರ ವೀರೋಗರ ಧರ್ಮ ಪತ್ನಿಯನ ಪೂರ್ಣಮ್ಮ ಅವಳಿ ಮಕ್ಕಳು. ಹಾಗಾದ್ರೆ ಈ ರಾಯಣ್ಣ ನಿನ್ನ ಒಡ ಹುಟ್ಟಿದ ಸೋದರ ತಮ್ಮಪ್ಪ ತಮ್ಮ. ಈ ಕುಲದೇವರ ನಮ್ಮ ಬೀರಲಿಂಗೇಶ್ವರಾಗಿ ಸಾಕ್ಷಿಯಾಗಿ ಸತ್ಯ ಸತ್ಯ ಸತ್ಯ. ಅಣ್ಣ ತಮ್ಮ. ಏ ತಂದೆ ಬೀರಲಿಂಗೇಶ್ವರ, ನಾನು ಇಲ್ಲಿವರೆಗೆ ಪಟ್ಟ ಸಮಯಕ್ಕೆ ಫಲವನ್ನ ಸಿಕ್ಕು ನನ್ನ ತಲೆ ಮೇಲಿನ ಭಾರ ಇಳಿತು. ಲೇ ಮಕ್ಕಳ ಶಿವರುದ್ರ ರಣರುದ್ರ, ಅಪ್ಪ ಈಗ ನಮಗೆ ಆ ಬಂಡ ರಕ್ತವನ್ನು ಕುಡಿದು ಬರ್ತೇವೆ. ರಾಯಣ್ಣ ರಣವಿಕ್ರಮ ನಿಲ್ಲಿರಿ. ಗದಗಿನ ದೊರೆಯೇ ರಾಯಣ್ಣ ತೆಗೆದುಕೋಪ ಈ ಕ್ರಾಂತಿಯ ಕಾಟಕವನ್ನು. ಈ ಕಾಟಕದ ಮತ್ತೇನಿದೆ ಗೊತ್ತೇನಪ್ಪ? ಹಿಂದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಆ ಕೆಂಪು ಗೋಧಿ ಪರಂಗಿ ಸೂಳಿನ ಮಕ್ಕಳ ರುಂಡವನ್ನು ಚೆಂಡಾಡಿದ ನಂತರವೇ ಇದೇ ಕಾಟಕದಿಂದ ಆ ಕರೆ ಮೋದಿ ಶಿವರುದ್ರ ರಣರುದ್ರನಂತೆ ದೇಶದ ದ್ರೋಹಿಗಳನ್ನು ಹಿಂಚಿಂದಾಗಿ ಕತ್ತರಿಸಿ ಹಾಕಿ ಅವರ ರಕ್ತವನ್ನು ತಂದು ಈ ಭೂಮತಾಗಿನೇ ಲೇಪನವನ್ನು ಮಾಡುತ್ತೇನೆ. ಅಷ್ಟೇ ಅಲ್ಲಪ್ಪ, ಆ ಶಿವರುದ್ರ ರಣರುದ್ರನಂತೆ ರುಂಡವನ್ನು ಕಡಿದು ಈ ನನ್ನ ತಾಯಿ ಪಾರ್ವತ್ಪಾದಕಿಗೆ ಅರ್ಪಿಸುತ್ತೇನೆ. ರಣವಿಕ್ರಮ ತೆಗೆದುಕೋಪ ಈ ತಲ್ವಾರನ್ನು. ಈ ತಲ್ವಾರ್ದ ಮತ್ತೇನಿದೆ ಗೊತ್ತೇನಪ್ಪ? ಕಣ್ಣಿನ ನಾಡಿನಲ್ಲಿ ಹುಟ್ಟಿ ಕನ್ನಡ ನಾಡಿಗೆ ಕೆರವಿಗೆ ಬಾ. ದುಷ್ಟ ರಾಜಕಾರಣಿಗಳು ದೇಹವನ್ನು ಇವತ್ತೆಲ್ಲರಿಂದ ಅರಿವಾಗುತ್ತಿಲ್ಲಪ್ಪ. ಅಷ್ಟೇ ಅಲ್ಲಪ್ಪ, ನಿಮ್ಮ ತಂದೆ ನೀವು ಆಸೆಯಂತೆ ಇಂದಿನಿಂದ ನೀವಿಬ್ಬರು ತಂದೆ ಪ್ರತಿಜ್ಞೆ ಪೂರೈಸಿದ ಆ ಪುತ್ರರು ಹಾಲು ಮೊದಲ ಸರ್ದಾರ ಕ್ರಾಂತಿಗಾಗಿ ಸಿಡಿದ ನೀವಾಗಲೇಬೇಕು. ಹೌದು ಹೌದು, ಇಂದಿನಿಂದ ನಾವಿಬ್ಬರು
ಪ್ರತಿಜ್ಞೆ ತೋರಿಸಿದ ಹಾಲು ಮತದ ಸೋದರರು ಕ್ರಾಂತಿಗಾಗಿ ಸಿಡಿದ ರಾಯಣ ನಾನಾಗ್ಲೇಬೇಕು. ಏ ಶಿವರುದ್ರ ರಣರುದ್ರ ಕಟ್ಟೋದ್ರ ಸಾಮ್ರಾಜ್ಯನ ಕಟ್ಟಿ ಆ ಸಾಮ್ರಾಜ್ಯಕ್ಕೆ ಹೆದಿಪೇಟೆಯಾಗಿ ಮೆರೆತಿರುವ ನಿಮ್ಮ ಕನ್ನಡಗಿಸಲು ನಿಮ್ಮಿಬ್ಬರನ್ನ ಹುಡುಕುತ್ತಾ ಬಂದಿದ್ದವಲ್ಲೇ ಹಾಲು ಮತದ ಜೋಡ ಹುಲಿಗಳು ಕೊಂಡ ಪ್ರಚಂಡಗಳು. ಪಾಪಾರತಿ ಹೋಗೋಣ. ಸೂರ್ಯಚಂದ್ರರೇ ನಿನ್ನ ಕಂಗಳು ಗಿರಿದಿಂದಲೇ ಜೀವ ಜೀವದಲ್ಲಿ ಬೆರೆತು ಹೋದ ಭಾವದಲ್ಲಿ ಬೆರಗಿ ಹೋದ ಜೀವತ್ವವೇ ರಾಮಸ್ವವೇ ಮರ್ಯಾದೆಯ ನಿನ್ನ ಹೆಜ್ಜೆಯು ಹೃದಯ ಸಮುದ್ರ ಕಲಕಿ ಒಪ್ಪಿದ ದೇಶದ ಕಟ್ಟಿ ಹೃದಯ ಸಮುದ್ರ ಕಲಕಿ ಒಪ್ಪಿದ ದೇಶದ ಕಟ್ಟಿ ರೋಷ ಸಾಕಾಗೈತ್ರಿ ಅಪ್ಪ ಸಂಗಿ ತಿರುಗಿ ಅಂತೀನಿ. ಇವತ್ತ ಆ ಸಂಗಿ ಬರ್ರಿ, ಇಲ್ಲ ನಾನ್ ಲಗ್ನ ಮಾಡ್ಕೊಂತಾಳೆ, ಇಲ್ಲ ಮಗನ ಬಾಳೆ ಲಗ್ನ ಮಾಡ್ಕೊಂತ ಕೇಳ್ಬಿಡ್ತೀನಿ ಧೈರ್ಯ ಮಾಡಿ. ಸಾಕಾಗೈತ್ರಿ ಸಂಗಿ ತಿರುಗಿ ಇವತ್ತ ಆ ಸಂಗಿ ಬರ್ಲಿ, ಇಲ್ಲ ಸಂಗ್ಯಾನ ಮದ್ವೆ ಹಾಕೊಳ್ಳೋ ಇಲ್ಲ ಬಾಳೆನ ಮದ್ವೆ ಹಾಕೊಳ್ಳೋ, ಎರಡ್ರಾಗ ಒಂದ್ ಕೇಳಿ ನಿರ್ಧಾರ ಮಾಡೇ ಬಿಡ್ತೀನಿ. ಅಲ್ಲೋ ಗೆಳೆಯ ಸಂಗಣ್ಣ ಇಲ್ಲಿಂದಲ್ಲೋ ಬಾರಪ್ಪ ಗೆಳೆಯ ಬಳಣ್ಣ, ಆ ಸಂಗಿ ನಾ ಮದ್ವೆ ಮಾಡ್ಕೋಬೇಕಂತ ಮಾಡಿ ನೋ ಗೆಳೆಯ ನಾ ಲಗ್ನ ಮಾಡ್ಕೋಬೇಕಂತ ಮಾಡಿ ನೋ ದೋಸ್ತ ಬಳಣ್ಣ. ನಾ ಮದ್ವೆ ಮಾಡ್ಕೋಬೇಕಂತ ಮಾಡಿ ನೋ ಸಂಗಣ್ಣ. ಇಬ್ಬರ ಕಡೆಗೆ ಓದ್ ಓಡಕಳೆ ಮಗನ ಅವ್ರ ಬಾದಾಮಿಗೆ ಅವ್ರ ಬಾದಾಮಿಗೆ ಹೋದ್ರ ನೀ ಹೊಯ್ಕೆದ ಕುಂದ್ರ ಅಂತ ಇಲ್ಲೇ ಮ್ಯಾಕ್ ಮುಚ್ಚಾಕ. ಏನ ಸಂಗ್ಯಾ ಬಾಳೆ ನನ್ನ ಸಂಬಂಧ ನೀವ್ಯಾಕೆ ಕುಸ್ತಿ ಹಿಡಿದಿರಿ? ನಿನ್ನ ನಿನ್ನ ಸಲುವಾಗಿ ಸಲುವಾಗಿ ನಾ ಬಿಡ. ನನ್ನ ಸಲುವಾಗಿ ನೀವ್ಯಾಕೆ ಕುಸ್ತಿ ಹಿಡಿದಿರಿ? ನಾವಿಬ್ರು ನಿನ್ನ ಲಗ್ನ ಮಾಡ್ಕೊಬೇಕಂತ ಮಾಡೀವಿ. ಅಂತ ಕುಸ್ತಿ ಹಿಡಿದೀವಿ. ಆದ್ರ ನಾನ್ ನಿಮ್ಮಿಬ್ರನ್ನ ಲಗ್ನ ಆಗುದಿಲ್ಲ. ಯಾಕ ಸಂಗಿ ನಾವಿಬ್ರು ಮನ್ಸಿಗಿಲ್ಲ ನಿನಗ? ನಿನ್ನ ಮದ್ವೆ ಆದ್ರ ಅವ್ನ್ ಸಿಟ್ಟ, ಅವನ ಮದ್ವೆ ಆದ್ರ ನಿಂಗ್ ಸಿಟ್ಟ. ಅದಕ್ಕ ಇಬ್ರು ಬೇಡ ಬೇಡ, ನಾನ ಒಬ್ಬಾಕಿ ಸಿಂಗಲ್ ಆಗಿ ನೋಡ್ ಸಂಗಿ, ಬೇಡ. ನಿನ್ನ ಸಲುವಾಗಿ ನಮ್ಮಿಬ್ರು ದೋಸ್ತಿ ಕೆಲ್ಸನಕ್ಕ ಇಷ್ಟ ಇಲ್ಲ. ಸಂಗಿ ಇದಕ್ಕೊಂದ್ ದಾರಿ ನೀನ ಮಾಡಲ್ಲ. ಹೌದಾ? ಹಂಗಂದ್ರ ನಾ ಹೇಳಿದ ಮಾತ್ ಕೇಳ್ತೀರಾ ನೀವು? ಎಸ್ ಓಕೆ ನೋಡು ಕೇಳ್ತೀವಿ. ಓಕೆ, ಕೇಳ್ತೀವಿ. ಕೇಳ್ತೀರಾ? ನಿಮ್ಮ ಅವ್ರ ಹಣೆ ಮಾಡ್ರಿ. ನಮ್ಮವ್ರ ಹಣಿ ಅದಕ್ ಮಾಡ್ಬೇಕು ನಾವು. ಹೋಲಿ ನಂದರ ಮಾಡ್ರಿ. ನಂದಾದ್ರ ಮೊದ್ಲ ಮ್ಯಾಕ್ ಕಳ್ಸಕ ನಿಂತಾರ್ರಿ ಇವ್ರಿಬ್ರು. ಹಾ ಹಂಗಂದ್ರ ಹೇಳ, ನಿಮ್ ಇಬ್ರದ್ದು ಒಂದು ಚೀಟಿ ಬರ್ದಿಡ್ತೀನಿ. ಆ ಚೀಟಿ ಒಳಗ್ ಯಾರು ಫಸ್ಟ್ ತೊಗೊಂತೀರಿ ನೋಡು, ಅದ್ರಾಗ ಯಾರ್ದು ಫಸ್ಟ್ ಹೆಸರು ಬರ್ತೈತಿ ನೋಡು, ನಾ ಅವ್ರನ್ನ ಮದ್ವೆ ಆಗೋಕೆ. ಬಾಳ ನೋಡ್ ಅದ್ರಾಗ ಯಾರ ಹೆಸರು ಬಂದೈತಿ? ಸಂಗಿ ಇದ್ರಾಗ ಸಂಗಿನ ಹೆಸರು ಐತಿ. ಆಯ್ತು ನೋಡ, ನಾ ಅಂಕರ ಸಂಗುಣ ಮದ್ವೆ ಆಗೋಕಿ. ಸಂಗಿ ಸಂಗಿ ಇನ್ನು ಮುಂದ್ ನನ್ ಗತಿ ಏನ? ಯಾವ್ದಾರ ಒಂದ್ ಹಳೆ ಮುದುಕ್ಯಾರ ನೋಡು. ಲೇ, ಯಾವದ್ರ ಹಳೆ ಸಿಂಹ. ಮುದುಕಿ ಹಾಕಲಿ ಲೇ, ನಿನ್ನ ಶಿವನವನ ಮ್ಯಾಲ್ ತಗ್ಗಿ ತಲಿ ಲಗ್ನ ಮ್ಯಾಲೆ ಲೇ. ಯಾರು- ನಿನ್ನ ತಲಿ ಆಮೇಲೆ ಯಾರಂತ ಹುಡುಗಿ ತಂದು ಮದ್ವಿ ಮಾಡ್ಕೊಲಿಕ್ಕಂದ್ರ ನನ್ನ ಹೆಸರು ಬಂಗಾರ ಬಾಳನಲ್ಲ. ರಾಣಿ ಎಂತದ ನಿಮ್ಮ ಮನೆತನ, ನಿಮ್ಮಪ್ಪ ರೊಕ್ಕ ಕುಡಿತಾನ, ರೊಕ್ಕ ಕೇಳಿದ್ರ ನನ್ನ ಉರಿ ಮಾಡಿಬಿಡುತ್ತಿದ್ದೆ. ನನ್ನ ರಾಣಿ ಏಯ್ ಹಂಗಲ್ಲದ.
ತಡಕ ಆರ ಬದ್ದಾಸ್ಬಿಡಣ. ನೀ ಏನ ಬಡ್ದು ಗಿಡ್ದಿ ಮಾತು ಸಂಜೆ ಇನ್ ಮುಂದ ಮನ್ಮುನ್ ಎಲ್ಲಿ ಹನಿಮುನಿಯ ನಿಮ್ಮ ಮನಿಯಿಂದ ಗಟ್ರ ಐತಲ್ಲ ಅಲ್ಲಿ. ಏ ಓಣೆ ಅಂತದ ನೋಡು. ಹರಿ ಕಂಬಳಿ ಒಲವಿನ ಪೂಜೆಗೆ ಒಲವೇ ಮಂದಾರ ಒಲವಿನ ಪೂಜೆಗೆ ಒಲವೇ ಮಂದಾರ ಕಾಮನ ಕಡಲಿಗೆ ಹಂಬಲಿಸಿದೆ ಮನ ಕಾಮನ ಕಡಲಿಗೆ ಹಂಬಲಿಸಿದೆ ರಾಯ 6 ಗಂಟೆಗೆ ಬರ್ತೇನೆಂದವನು 6:30 ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಬರ್ಲಿ ಸ್ವಲ್ಪ ಹೊತ್ತು ಕಾದು ನೋಡಿದ್ರೆ ಆಯ್ತು. ಆನೆ ಬಂತಂದಾನೆ ಯಾವೂರಾನೆ ಇಲ್ಲಿಗ್ಯಾಕೆ ಬಂತು? ಪ್ರಿಯಾಂಕಾ ಸೀಲಾರಣ ಮಾಡಲು ಬಂತ. ಯಾರು ದಾರಿ ಕಾಯ್ತಿರ ಪ್ರಿಯಾಂಕ್? ನಾನು ಯಾರ ದಾರಿಯನ್ನಾದ್ರೂ ಕಾಯುತ್ತೇನೆ, ಅದೆಲ್ಲ ನಿನಗೇಕೆ? ನೀನು ಯಾರ ದಾರಿ ಆದ್ರೆ ಕಾಯಿ ಪ್ರಿಯಾಂಕ್, ನನಗೇನು ತೊಂದರೆವಿಲ್ಲ. ಬಟ್ ನೀನು ನನ್ನ ಒಳಗೆ ಮೈ ಒತ್ತಿಸಿ ಸುಖ ನೀಡಿದರೆ ಸಾಕು. ನೋಡು, ಈಗಾಗ್ಲೇ ನನ್ನ ಹೃದಯವನ್ನು ರಾಯಣ್ಣನಿಗೆ ಒಪ್ಪಿಸಿದ್ದೇನೆ. ಮನಸ್ಸು ಒಬ್ರಿಗೆ ದೇಹ ಒಬ್ರಿಗೆ ಕೊಡುವ ಹೇಸಿ ಹೆಣ್ಣು ನಾನಲ್ಲ. ಸುಮ್ನೆ ನನ್ನನ್ನು ಕೆಡಕಬೇಡ, ಕೆಡಕಾಗಬೇಡ ನೀನು. ಪ್ರಿಯಾಂಕಾ, ಈ ರಣರುದ್ರನಿಗೆ ಕೇಡು ಬಗೆಯುವ ನಿನ್ನಂತ 16 ಜನ ಹೆಂಗಸರು ರಣಚಂಡಿಯಾಗಿ ಬಂದರು. ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ. ನನ್ನ ಮುಂದೆ ಈ ನಿನ್ನ ತಲೆ ಹೊರಟೆ ತೋರಿಸ್ಬೇಡ. ಮರ್ಯಾದೆಯಿಂದ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಲ್ಲ ಪ್ರಿಯಾಂಕಾ. ಹೊರೆಯದ ಯೌವನ ತುಂಬಿತ್ತು ಕಾರ್ತಿರ್ವಾಣ.
ನಿನ್ನ ದೇವ್ನ ಸವಿದು ರಸ ತುಂಬಿ ಹೀ ನಿಂತ್ರ ಹೀನಿನ ಗಲ್ಲಕ್ಕೆ ಚುಂಬಿಸಲು ಬಂದಿವೆ. ನಿನ್ನಂತ ಬಂದ ಶ್ರೀಮಂತನಿಂದ ನನ್ನ ಕೊರಳಿಗೆ 3 ಗಂಟೆ ಹೋಗಿಸಿಕೊಳ್ಳಲಿ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೋ. ಸಾಧ್ಯವಿಲ್ಲ. ಏ ಪ್ರಿಯಾಂಕಾ, ಸಾಹಸದ ಮಾತು ನನ್ನ ಮುಂದೆ ನುಡಿಯಬೇಡ ಪ್ರಿಯಾಂಕಾ. ಈ ರಣರುದ್ರ ಮನಸ್ಸು ಮಾಡಿದರೆ ಅಸಾಧ್ಯ ಎಂಬುದು ಹೌದಿಲ್ಲ ಈ ಜಗತ್ತಿನಲ್ಲಿ. ಸುಮ್ಮನೆ ನನ್ನೊಂದಿಗೆ ಮದುವೆ ಆಗಿ ಪತಿಯೊಂದು ಸ್ವೀಕರಿಸುವ ಇರದಿದ್ದರೆ ಇರದಿದ್ರೆ ಇನ್ನೇನು ಮಾಡಿವೆಯೋ ಚಾಂಡಲ. ಬಲಾತ್ಕಾರದಿಂದ ನಿನ್ನ ಕೊರಳಿಗೆ ತಾಳಿನ ಕಟ್ಟೆ ನಿನ್ನನ್ನು ನನ್ನ ಸತಿಯೊಂದು ಸ್ವೀಕರಿಸುವೆ. ಏ ರಣರುದ್ರ, ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟು ಬಂದಿದ್ದೆ ಆದ್ರೆ ಹೌದು. ನಾ ಮೆಟ್ಟುವ ಪಾದ ರಕ್ಷೆಯಿಂದ ಹೊಡೆದು ಬತ್ತಿ ಕಲಿಸಬೇಕಾಗುತ್ತದೆ. ಬಲು ಎಚ್ಚರ. ಕೆಟ್ಟ ಸುಳ್ಳು ಪ್ರಿಯಾಂಕಾ. ಬಹುದೂರ ನೆನೆಸಿಕೊಂಡಿರುವ ಈ ರಣರುದ್ರ ಎಂಬ ರಣ ಕಳವೀರನಿಗೆ ಚಪ್ಪಲಿಯನ್ನು ಹೊಲಿಸಿ ಮಾತನಾಡಿದ್ಯಾ ಬಂದೆ ರಂಡೆ ಲೇ ಕರಿಯ ಮರ್ಯ. ಅಪ್ಪಣೆಯಲ್ಲಿ ಹಿಡಿದುಕೊಳ್ಳಿ ಅವನನ್ನು. ನಾನು ಕಟ್ಟಿಯೊಳಗೆ ಕೊರಳಿಗೆ ತಾಳೆಯನ್ನ ಏ ನನ್ನ ಬಿಡ್ರ ಚಾಂಡಲ್ರ. ಪ್ರಿಯಾಂಕಾ, ನೀನು ಈಗ ಕೇವಲ ಮಿಸ್ ಪ್ರಿಯಾಂಕಾ. ಇನ್ನು ಕೇವಲ ನಿಮಿಷದಲ್ಲಿ ನೀನು ಮಿಸ್ಸಸ್ ಈ ರಣರುದ್ರನ ಪ್ರಿಯಾಂಕಾ. ರಣರುದ್ರ, ನಿಲ್ಲಿಸು ಮಗನೇ ನಿನ್ನ ಹಟ್ಟಾಸದ ಶೂರತನವನ್ನು. ದುರ್ಕಣ್ಣನ ಮಕ್ಕಳ ಯಾರಲ್ಲೇ ನೀವು? ನಿಮ್ಮಂತ ನಿರ್ಭಾಗ್ಯಗಳನ್ನು ವ್ಯಕ್ತಿಸಲು ಬಂದಿರುವ ಹಾಲು ಮತ್ತು ಸರ್ದಾರ ರಣವಿಕ್ರಮ ಸರ್ಪ ಗದ್ದದಲ್ಲಿ ಗೆದ್ದ ಗಂಡುಗಲಿ ಕ್ರಾಂತಿಗಾಗಿ ಸಿರಿಯಣ್ಣ. ಹಾಲು ಮತದ ಸರ್ದಾರ ಕ್ರಾಂತಿಗಾಗಿ ಸಿಡಿದ ರಾಯಣ್ಣ. ರಣವಿಕ್ರಮ, ಇನ್ನು ತಂದೆ ತಾಯಿಗಳ ಕೊಂದ ಕುಂಡಗಳ ರುಂಡ ತೆಗೆದುಕೊಂಡು ಬಂದು ನಾನು ಕಳಿಸಿದರೆ ನನ್ನ ಮುಂದೆ ನಿನ್ನ ಸೂರತನದ ಮಾತೆ. ದಿಸ್ ಇಸ್ ಪಾಯಿಂಟ್ ಕರೆಕ್ಟ್ ಕರೆಕ್ಟ್. ನನ್ನ ತಂದೆ ತಾಯಿ ಕೊಂದಿದ್ದಲ್ಲದೆ ಸುಳ್ಳು ಬರೆಯುವ ಕತೆ. ಏನು ಮಾತನಾಡ್ತಿರೋದು? ಮಾಡುವುದೆಲ್ಲ ಮಾಡಿ ಏನು ಗೊತ್ತಿಲ್ಲದೆ ಮಳ್ಳನಂತೆ ನಟಿಸಬೇಡ ಮಗನೇ. ಹಿಂದೆ ಕುರಿಗಾರ ಸಂಘದ ಅಧ್ಯಕ್ಷನಾದ ಅಮರವೀರ ಹಾಗೂ ನಮ್ಮ ತಂದೆ ತಾಯಿಗಳನ್ನು ಕೊಂದು ನಮ್ಮ ಮನೆಗೆ ಬೆಂಕಿಯನ್ನು ಹಚ್ಚಿ ಪುಂಡರಾಗಿ ಮೆರೆಯುತ್ತಿರುವ ನಿನ್ನ ಪ್ರಾಣ ತೆಗೆಯಲು ಸಿದ್ಧವಾಗಿ ಬಂದಿದ್ದವೆ ಹಾಲು ಮತದ ಜೋಡಿ ಹುಲಿಗಳು. ಅಂದರೆ ನೀವಿಬ್ಬರು 25 ವರ್ಷಗಳ ಹಿಂದೆ ನಿನ್ನ ಕಲಾದ ಕುರುಬರ ಸಂಘದ ಅಧ್ಯಕ್ಷ ಅಮರ ವೀರ ಅವರ ಮಕ್ಕಳೇ ಸಿಡಿಲು ಸಿಂಹದ ಮರಿಗಳು. ರಣವಿಕ್ರಮ, ಈ ಬಡಕುಂಡಿ ರಾಯಣ್ಣನ ಮಾತು ನೀನು ನಂಬಬೇಡ. ರಣವಿಕ್ರಮ, ನಂಬಬೇಡ. ನಿನ್ನ ತಂದೆ ಅಮರ ವೀರನಲ್ಲ, ನನ್ನ ಮಾತನ್ನು ನಂಬು.
ಇಲ್ಲಿವರೆಗೆ ನಿನ್ನ ಮಾತನ್ನು ಅಂದಿಸಿಕೊಂಡು ಸಿಕ್ಕರ ಸಿರ ಕತ್ತರಿಸಿ ರೋಡಿಗೆ ಮಾತ್ರಿ ರಣವಿಕ್ರಮ್ಗೆ ಈ ಸ್ಥಿತಿಗೆ ತಂದ ನಿನ್ನ ಸುಮ್ಮನೆ ಬಿಡಲಿಲ್ಲ. ಇದೇ ಜಯ ನಿನ್ನ ಅಮ್ಮ. ರಣವಿಕ್ರಮ ರಾಯಣ್ಣ, ಇಲ್ಲಿವರೆಗೂ ನಾನು ಮಾಡಿದ್ದು ತಪ್ಪಾಯ್ತು. ಬಿಟ್ಟು ಬಿಡಿ, ನಿಮ್ಮನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಕೈ ಮುಗಿದು ಕೇಳಿಕೊಂಡ್ರೆ ಬಿಡ್ತೀನಿ ಅಂತ ತಿಳಿದಿರುವೇನೇ ಮಗನೇ ರಣರುದ್ರ. ಹೋಗಿದ್ದ ಮಗನೇ ರಣರುದ್ರ, ನಿನ್ನ ಕತೆ. ಜೈ ಶ್ರೀ ಕಾಳಸಿದ್ದೇಶ್ವರ. ಅಮ್ಮ ರಣವಿಕ್ರಮ ರಾಯಣ್ಣ, ಬೇಗನೆ ನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬದುಕಿಸಿ ಪುಣ್ಯ ಕಟ್ಟಿಕೊಳ್ಳಿ. ನೀನು ಹೋಗ್ಬೇಕಾದ್ರೆ ಆಸ್ಪತ್ರೆಗೆ ಎಲ್ಲರೂ ಈಗ ಬರ್ತಿದ್ದೇವೆ ನಿನ್ನ ಪ್ರಾಣ ಪರಮಾತ್ಮನ ಪಾದಕ್ಕೆ ಚೋಡ ಹಾಲು ಬಂದ ಹುಲಿಗಳು. ಶಿವರುದ್ರ ನನ್ನ ಮಗನ ಶಿವರುದ್ರ. ಲೇ ಬಡ ಬಿಕರ್ನ ನಾಯಿ ನನ್ನ ಮಕ್ಕಳು ಯಾರು ಲೇ ನೀವು? ನಿನ್ನ ಜೀವಂತ ನಡುಟೆಜ್ಜಿನಲ್ಲಿ ಚಿಮ್ಮಣ್ಣಾಕಿ ಸುಡಲು ಬಂದಿರುವ ನಿನ್ನ ಬಾಲಿನ ಯಮದೂತರ ಮಗನೇ. ಲೇ ರವೆ, ಈ ಶ್ರೀಮಂತ ಸಿಂಹ ನೆನೆಸ್ಕೊಂಡಿರುವ ಈ ಶಿವರುದ್ರ ಒಂದು ಕೋಮಲ ಕೇಳಲು ನಿನ್ನಿಂದ ಸಾಧ್ಯವಿಲ್ಲ. ನೀನು ಶ್ರೀಮಂತ ಸಿಂಹದರನು, ರಾಜವಂಶ ರಕ್ತವಾದರನು. ನಿಮ್ಮಂತ ಸೊಕ್ಕಿನರಸುರ ಬ್ರಹ್ಮ ಸೃಷ್ಟಿ ಕಳಿಸಿದ ಹೋಗದ ಲೋಕದ ಹಾಲು ಬದಲ ಸರ್ತಾರರ ಲೇದರ ಸತ್ತನ್ನ ಮಾರ್ತನ ನಮ್ಮ ಮಕ್ಕಳ ನಿಮ್ಮಂತ ಎಷ್ಟೋ ಜನ ಬಡ ಕುನ್ನಿಗಳ
ಈ ಶಿವರತ್ರ ಬೀಟ್ ಕಾಲು ಹಿಡಿದು ಕ್ಷಮೆ ಕೇಳಿ ಬದುಕುತ್ತಿದ್ದಾರೆ. ನೀವು ಯಾವ ಲೆಕ್ಕಲೇ ಬಡ ಬಿಕರ್ರನ ಮಕ್ಕಳು? ಇವರು ಅಂತಿಂದ ಲೆಕ್ಕವಲ್ಲ ಶಿವರುದ್ರ. ನಿನ್ನ ಒಂದೊಂದು ಅವಯವಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ರಕ್ತ ಕುಡಲು ಸಿದ್ಧನಾಗಿ ಬಂದಿದ್ದರೆ ಸಮರಕ್ಕೆ ಸಿದ್ಧವಾಗಿರುವ ಹಾಲು ಮದದ ಸೋದರರು ಸಮರಕ್ಕೆ ಸಿದ್ಧರಾದ ಸೋದರರು. ಲೇ ರಾಯ, ಲೇ ರಾಯ, ಮಾತಿಗೆ ಮಾತು ಬೆಳೆಸಿ ಈ ಶ್ರೀಮಂತರನ್ನು ರೊಚ್ಚಿಗೆಬ್ಬಿಸಬೇಡ. ನಿನ್ನ ಚಂಡನ್ನು ಕೊರೆದು ನನ್ನ ಪಾದರಕ್ಷೆಗೆ ನೇಣಾಕುತ್ತೇನೆ. ಎತ್ತರ ನಾ ಮೂವರ ಚಂಡ ಕರೆದ ಪೂರ್ವದಲ್ಲಿ ಲೇಸಿವೃತ ನಿನ್ನ ಎದೆ ಮೇಲೆ ಕಾಲಿಟ್ಟು ತೊಳೆದು ಮೂರ ಅಕ್ಷರ ಕ್ರಮಕ್ಕೆ ನೇಣು ಹಾಕುತ್ತೀನಿ. ಅದು ಖಂಡಿತ. ನೇರಳ ವಿಕ್ರಮ ಶಿವರುದ್ರಯಣ ಉರುಸಲು ನಿಮ್ಮಿಂದ ಸಾಧ್ಯವಿಲ್ಲ, ಹಾಗೆ ಸಾಧ್ಯವಿಲ್ಲ. ಕೆಟ್ಟ ಸೂಳಿನ ಮಗನ ಶಿವರುದ್ರ ಹಾರಿಯೋದ ನನ್ನ ಕೋಪಕ್ಕೆ ಮತ್ತಷ್ಟು ಉರಿಯನ್ನು ಹಚ್ಚಿಬಿಟ್ಟಿಯ ಮಗನೇ. ನನ್ನ ತಂದೆಯ ಹೆಸರನ್ನು ಎತ್ತಿ ಅನ್ಯಾಯವಾಗಿ ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿಸಿ ನಮ್ಮ ಮನೆಗೆ ಬೆಂಕಿಯನ್ನು ಹಚ್ಚಿ ನಮ್ಮನ್ನ ಬೀದಿ ಪಲ್ಲಾಗಿ ಮಾಡಿದ ಶ್ರೀಮಂತಿಗೆ ಎಂಬ ಸೊಕ್ಕಿನಿಂದ ಮೆರೆತಿರುವ ನಾನು ನಿನಗೆ ಜೀವದಿಂದ ಬಿಡಲಾರ ಮಗನೇ. ಯಾರಲ್ಲೇ ನಿನ್ನ ಹುಚ್ಚಿನ ತಂದೆ ತಾಯಿಗಳು ಇಂದಿನಿಂದ ನಿನ್ನ ಕೈವಾರಿಂದ ರಣರುದ್ರಿಂದ ಸತ್ತಾದ ಕುರುಗಾರ ಸಂಘದ ಅಧ್ಯಕ್ಷ ಅಮರವೀರ ಹಾಗೂ ಅನುಪುಳೆ ನಮ್ಮಿಬ್ಬರ ತಂದೆ ತಾಯಿಗಳು. ಅಂದರೆ ರಣರೋಧರಿಂದ ನಾನು ಕೊಲೆ ಮಾಡಿಸಿದ ಅವರಿಬ್ಬರ ಅವಳೆ ಮಕ್ಕಳೇ ನೀವು. ಒಡ ಹುಟ್ಟಿದ ಸೋದರರು, ಹಾಲು ಮಗದ ಸೋದರರು, ಒಡ ಹುಟ್ಟಿದ ಸೋದರರು. ಶಿವರುದ್ರ ನಮ್ಮ ಆಸ್ತಿಯನ್ನು ಕಸಿದುಕೊಂಡು ನಮ್ಮನ್ನು ಬೀದಿ ಪಾಲಾಗಿ ಮಾಡಿದ ನಿನಗೆ ಇದೇ ರಾಯಣ್ಣನ ಕಾಣಿಕೆ. ಜೈ ಶ್ರೀ ಬಿರಿಂಗೇಶ್ವರ. ಇದೇ ಬದುಕಿನಿಂದ ನಿನ್ನ ಮರಣ. ತಮ್ಮ ರಾಯಣ್ಣ 25 ವರ್ಷಗಳ ಹಿಂದೆ ನನ್ನ ಹೊಟ್ಟೆಲಿರ್ತರು ಸೇರಿದ ಕೆಂಡಗಳು ನಂದಿ ಶಾಂತವಾಯ್ತು. ಅಣ್ಣ ರಣರುದ್ರ ಶಿವರುದ್ರ ನಾವೇ ಕೊಲೆ ಮಾಡ್ತೀವಿ ಎಂದು ಪೊಲೀಸ್ ಸ್ಟೇಷನ್ಗೆ ಶರಣಗನ ನಡೆಯೋಣ. ಹಾಗಾದ್ರೆ ನಡೀತಮ್ಮ, ಹೋಗೋಣ. ಓ ನನ್ನ ಅಣ್ಣ ತಮ್ಮಂದಿರೇ, ಸಮರಸಿಂಹದ ನನ್ನ ತಮ್ಮ ರಾಯಣ್ಣ,
ಕೆರಳಿದ ವೀರ ಕೇಶರಾದ ಈ ರಣ ಇಬ್ರಾಹಿಂ ದಿಲ್ಲಿ ಕಪ್ಪುಂಡ ಪುರಾಣಿಗಳು ಜೈಲಿಗೆ ಹೋಗ್ತಾರೆ ಅಂತ ಕಣ್ಣೀರು ಹಾಕಿಬಿಡಿ ನನ್ನ ಕಲಬಿದರೆ ಆ ರಣರುದ್ರ ಶಿವರುದ್ರ ಮತ್ತೆ ಜಗದಲ್ಲಿ ನಡೆಸಿ ಬಂದರೆ ಮತ್ತೆ ಅಲ್ಲಿ ಜಗದಲ್ಲಿ ಹುಟ್ಟಿ ಬರ್ತೀವಿ. ಇಂದು ರಾಯಣ್ಣ ರಣವಿಕ್ರಮ ಜೈಲಿಂದ ಬಿಡುಗಡೆಯಾಗಿ ಬರ್ತಾರ ಪ್ರಶಾಂತ್. ಯಾಕಣ್ಣ ಯಾಕಪ್ಪ ಮಗನ ಇನ್ನು ಸಂತೋಷದಿಂದ ಇದೆಯಲ್ವಾ? ರಣವಿಕ್ರಮ ರಾಯಣ್ಣ ಹೌದಪ್ಪ ಇದೀಗ ಬಂದವು. ಯಾಕೆ ರಾಯಣ್ಣ ಮೂಕೊಳಗಿ ನಿಂತ ಬಿಟ್ಟೆ? ಅದನ್ನು ನಾನೇ ಹೇಳ್ತೇನೆ. ಸತ್ತವಾದ ಆ ಶಿವರಾಜ ತಂಗಿ ಪ್ರಿಯಾಂಕ ಇನ್ನು ಮುಂದೆ ನಮ್ಮ ಈ ಪ್ರಿಯಾಂಕ ಈ ಮನೆಯಲ್ಲಿ ಇರ್ತಾಳೆ. ನನ್ನ ತಮ್ಮನ ರಾಯಣ್ಣ ಹೆಂಡತಾಗಿ ಇಂದು ನಮ್ಮೆಲ್ಲರನ್ನು ಒಂದಾಗೂಡಿಸಿದ ಆ ಬೀರ್ಲಿಂಗೇಶ್ವರ್ಗೆ ಮಂಗಳಾಡೋಣ. ಬೆಳಗಲಿ ನಮ್ಮ ಕನ್ನಡ ನಾಡು, ಬೆಳಗಲಿ ನಮ್ಮ ಕನ್ನಡ ನಾಡು, ಬೆಳಗಿನ ಬೆಳಗಿನ ನಾಡು, ಒಂದೇ ನಾಡು ಚಿನ್ನದ ಬೀರು, ಒಂದೇ ನಾಡು ಚಿನ್ನದ ಬೀರು, ಬೆಳಗಲಿ ನಮ್ಮ ಕನ್ನಡ ನಾಡು, ಬೆಳಗಲಿ ನಮ್ಮ ಕನ್ನಡ ನಾಡು, ಬೆಳಗಲಿ ನಮ್ಮ ಕನ್ನಡ ನಾಡು, ಬೆಳಗಲಿ ನಮ್ಮ ಕನ್ನಡ ನಾಡು.